ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ ಎನ್ನ ಶಕ್ತಿಯ ಘನವು ಸತತವು ಎರೆಯುತ್ತಿರುವೆನು ಬರದಲ್ಲಿ ಮಾತೃಮಂದಿರ ಬೆಳಗುತ್ತಿರಲಿ ನಾನೇ ನಂದ ದೇವಿಗೆ ಮತ್ತೆ ತೆರೆದಿ ದೇಹ ಉಳಿಯಲಿ ಸಾರ್ಥಕತೆ ಮಾಡಿದೆ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ರುದ್ರನಾಗಿ ವಿರೋಧಿ ವಿಷವನು ಪರದಿ ನಾರದ ನುಂಗುವೆ ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ ಸೃಜಿಪೆ ಜಗದಲ್ಲಿ
ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭಾರತೀಯ ಸಂಸ್ಕೃತಿ ಸಂಸ್ಕಾರ ವಿಶ್ವಕ್ಕೆ ಮಾದರಿ. ಆದರೆ ಜಗತ್ತಿನ ಇತಿಹಾಸದಲ್ಲಿ ಭಾರತದಷ್ಟು ಆಕ್ರಮಣಗಳನ್ನು ಎದುರಿಸಿದ ರಾಷ್ಟ್ರ ಮತ್ತೊಂದಿಲ್ಲ. ಸಮಾಜೋತ್ಸವದ ಇಂದಿನ ಸಭೆಗೆ ಕೇಂದ್ರ ಬಿಂದುಗಳು ಹಾಗೂ ಪೂಜನೀಯರು ಮತ್ತು ಧರ್ಮದ ಮತ್ತು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿ ದೇಶದ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿರುವ ಶ್ರೀ ಶಿವರುದ್ರ ಸ್ವಾಮೀಜಿಯವರು ಅಧ್ಯಕ್ಷರು ಬೇಲಿಮಠ ಇವರ ಅರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಮೇಲಿರುವ ಉಪಾಧ್ಯಕ್ಷರಾದ ಕೃಷ್ಣ ಅವರು, ದಿಕ್ಸೂಜಿ ಭಾಷಣಕಾರರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನನ್ನ ತಾಯಂದಿರು, ನನ್ನ ಸಹೋದರರು, ತಂದೆಯಂದಿರು, ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಬೋಲೋ ಭಾರತ್ ಮಾತಾ ಕೀ. ಪಶ್ಚಿಮ ಬೆಂಗಳೂರಿನ ಇಡೀ ಭಾಗಕ್ಕೆ ಧ್ವನಿ ಕೇಳಬೇಕು. ಎರಡು ಕೈಗಳನ್ನು ಎತ್ತಿ ಉಚ್ಚ ಕಂಠದಿಂದ ಜೈಕಾರವನ್ನ ಭಾರತ ಮಾತೆಗೆ ಹಾಕಬೇಕು. ಬೋಲೋ ಭಾರತ್ ಮಾತಾ ಕೀ. ಒಂದೇ ಒಂದೇ. ಕೆಂಗೇರಿ ಮತ್ತು ಕರಗ ವಸತಿಗಳ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯರಾದ ಬೇಲಿಮಠದ ಪೂಜ್ಯ ಶ್ರೀ ಶ್ರೀಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ಕರಿಸುತ್ತಾ, ನತಮಸ್ತಕನಾಗುತ್ತಾ, ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಮುನಿ ಆಂಜನಪ್ಪನವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ KP ಕೃಷ್ಣ ಅವರೇ, ನೆರೆದಿರತಕ್ಕ ಸಮಾಜದ ಹಿತವನ್ನು, ರಕ್ಷಣೆಯನ್ನು, ಶ್ರೇಷ್ಠತೆಯನ್ನು ಕಾಪಾಡುವಂಥ ಎಲ್ಲ ಗಣ್ಯರೇ, ಪಾಲಕರೇ, ಸಮಾಜಕ್ಕೆ ಸಂಕಟ ಬಂದಾಗ ಅದನ್ನು ತಮ್ಮ ಅಂತಃಶಕ್ತಿಯಿಂದ, ಸತ್ವಬಲದಿಂದ ಘರ್ಜಿಸುವಂಥ ಎಲ್ಲ ಮಾತಾ ಸಿಂಹಿಣಿಯರೇ, ಭಗಿನಿ ಸಿಂಹಿಣಿಯರೇ, ಎಲ್ಲ ಪುರುಷ ಸಿಂಹಗಳೇ, ಬಾಲಕರೇ, ಬಾಲಸಿಂಹಗಳೇ, ಇವತ್ತು ನಾವು ಮೆರವಣಿಗೆ ಮಾಡ್ತಾ ನೋಡ್ತಾ ಬಂದ್ವಿ. ಮೆರವಣಿಗೆಯಲ್ಲಿ ಮುಂದೆ ಒಂದು ಸಮುದಾಯದ, ಒಂದು ಸಮಾಜದ ಒಂದು ವರ್ಗ ಕುಣಿತವನ್ನು ಮಾಡ್ತಾ ಬಂತು. ಅವರ ಸಂಸ್ಕೃತಿಗೆ ಹೋಲಿಕೆ ಇದ್ದಂಥ ಒಂದು ವಸ್ತ್ರವನ್ನು ಧರಿಸಿ ಕುಣಿತವನ್ನು ಮಾಡ್ತಾ ಬಂದರು. ಅವರಿಗೆ ಬೆಂಬಲ ನೀಡುವಂತೆ ಆ ಸಮುದಾಯದ ಹೆಣ್ಣು ಮಕ್ಕಳು, ತಾಯಂದರು ಅವರೂ ಕೂಡ ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಬಂದರು. ಅದರ ಹಿಂದೆ ನಮ್ಮ ಸಂಸ್ಕೃತಿಯ ಭಾಗವಾಗಿರ್ತಕ್ಕಂಥ ವೀರಗಾಸೆ, ಡೊಳ್ಳು ಕುಣಿತ, ಆ ತಮಟೆಯ ನಾದ, ಆ ಒಂದು ನಂದಿ ಧ್ವಜಸ್ತಂಭದ ಒಂದು ಆರ್ಭಟ, ಆ ಒಂದು ಮಾರಮ್ಮ ದೇವಿಯ ಒಂದು ಪಲ್ಲಕ್ಕಿ, ಗ್ರಾಮ ದೇವತೆಯ ಪಲ್ಲಕ್ಕಿ, ಎಲ್ಲವಿದ್ದು ಎಲ್ಲದರ ಹಿಂದೆ ಒಂದು ಟ್ಯಾಬ್ಲೋ ಇತ್ತು. ಯಾವುದದು? ಆ ಭಾರತ ಮಾತೆಯ ಟ್ಯಾಬ್ಲೋ. ಅಂದರೆ ಈ ಎಲ್ಲ ನಂದಿ ಧ್ವಜ, ಈ ಎಲ್ಲ ಸಮುದಾಯದ ಕುಣಿತ, ಈ ಎಲ್ಲ ತಾಯಂದಿರ ಕುಣಿತ, ಈ ಎಲ್ಲ ಗ್ರಾಮ ದೇವತೆಯ ರಕ್ಷಣೆ, ಈ ಎಲ್ಲ ನಾಡ ದೇವತೆಯ ಒಂದು ಮೊರೆತ, ಒಂದು ಭಜನೆ, ಒಂದು ವಿಜೃಂಭಣೆಯಿಂದ ಕೂಡಿದಂಥ ಶೋಭಾಯತೆ ಯಾರಿಗೋಸ್ಕರ? ಕೊನೆಯದಾಗಿ ಸಂಪನ್ನಗೊಳ್ಳೋದು ಈ ಭಾರತ ಮಾತೆ ಏಳಿಗೆಗೋಸ್ಕರ. ಹಾಗಾಗಿ ಇದು ಹಿಂದೂ ಸಮಾಜೋತ್ಸವ. ನನಗೆ ಬರ್ತಾ ಹೇಳಿದ್ರು, ಚೈತ್ರ ಹುಣ್ಣಿಮೆಯ ಮುಂದಿನ ಶನಿವಾರ ಇಲ್ಲಿ ಕರಗ ಉತ್ಸವ ಆಗೋದಿದೆ, ಆಗ ಗ್ರಾಮ ದೇವತೆ ಅಣ್ಣಮ್ಮ ದೇವಿಯನ್ನು ಕರ್ಕೊಂಡು ಬರ್ತೀವಿ. ಆದರೆ ಇವತ್ತು
ಇದು ಹಿಂದೂ ಸಮಾಜೋತ್ಸವ. ಇಲ್ಲಿಗೆ ಬರೋಂಥವ್ರು ಯಾರು? ಎಲ್ಲ ಹಿಂದೂಗಳು. ಯಾವ ಹಿಂದೂಗಳು? ಎಲ್ಲ ಸಿಂಹದ ರೀತಿಯಲ್ಲಿ ಗರ್ಜಿಸುವಂಥ ಹಿಂದೂಗಳೇ ಇಲ್ಲಿ ಬರುವಂಥವ್ರು. ಹಾಗಾಗಿ ಪುರುಷ ಸಿಂಹಗಳು, ಸಿಂಹಿಣಿಯರು ಇವತ್ತಿನ ನೆರೆದಿರ್ತಕ್ಕಂಥ ಒಂದು ಸಭೆಯಲ್ಲಿ, ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿರುವಂಥದ್ದು ಇದು ನನ್ನ ಜೀವನದ ಒಂದು ಪುಣ್ಯದ ಭಾಗ ಅಂತ ನಾನು ನೆನೆಸ್ತೇನೆ. ನಾವೆಲ್ಲರೂ ಹಿಂದೂಗಳು. ನಾವು ಕನ್ನಡ ಮಾತನಾಡುವವರು, ನಾವು ತಮಿಳು ಮಾತಾಡುವವರು, ನಾವು ಹಿಂದಿ ಮಾತಾಡುವವರು, ನಾವು ಮಾರ್ವಾಡಿ ರಾಜಸ್ಥಾನಿ ಭಾಷೆ ಮಾತಾಡುವವರು, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನೊಬ್ಬ ದಲಿತ, ನಾನೊಬ್ಬ SC ST, ಒಕ್ಕಲಿಗ, ವೀರಶೈವ, ಲಿಂಗಾಯತ, ಎಲ್ಲವೂ 2A 2B 3A 3B 1A 1B ಎಲ್ಲವೂ ಸೇರಿ ನಾನೊಬ್ಬ ಹಿಂದೂ ಅನ್ನೋ ಪರಿಚಯದಲ್ಲಿ ಇವತ್ತು ಬಂದು ಸೇರಿರುವಂಥದ್ದು. ಹಿಂದೂ ಎದ್ದರೆ ದೇಶ ಎದ್ದೀತು. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಈ ಒಂದಾಗುವುದರಲ್ಲಿ ಇದರಲ್ಲಿ ಹಿಂದೂ ಇದ್ದಾನೆ. ಕೇವಲ ಕನ್ನಡಿಗನಲ್ಲಿ, ಕೇವಲ ತಮಿಳಿಯನಲ್ಲಿ, ಕೇವಲ ಬ್ರಾಹ್ಮಣನಲ್ಲಿ, ಕೇವಲ ಒಕ್ಕನಿಗನಲ್ಲಿ, ಕೇವಲ SC ST ಯಲ್ಲಿ, ಕೇವಲ ಜಾತಿಯಲ್ಲಿ ವಿಭಜನೆಗೊಂಡಿರ್ತಕ್ಕಂಥವರಲ್ಲಿ ಒಮ್ಮತವನ್ನ, ಒಗ್ಗಟ್ಟನ್ನ ತೋರಿಸ್ಲಿಕ್ಕೆ ಬಂದಿರತಕ್ಕಂಥ ನಾವೆಲ್ಲರೂ ಈ ಒಂದು ಹಿಂದೂ ಸಮಾಜದಲ್ಲಿ ಕೊಡ್ತಾ ಇರತಕ್ಕಂಥ ಸಂದೇಶ ಏನು? ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಯಾಕೆ? ಇದು ನಮ್ಮ ಹಿಂದೂಸ್ಥಾನ, ಇದು ನಮ್ಮ ಹಿಂದೂ ದೇಶ. ಹಿಮಾಲಯಂ ಸಮಾರಭ್ಯ ಯಾವದಿಂದ ಸರೋವರಂ ತಂ ದೇವ ನಿರ್ಮಿತ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಯಾವುದ್ರಲ್ಲಿ ಹೇಳಿದರೆ? ವೇದಗಳಲ್ಲಿ ಬೃಹಸ್ಪತ್ಯ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ವಾಕ್ಯ. ನಾನು ಬರೆದಿರೋದಲ್ಲ, ಕಲಿಯುಗದ ಯಾವುದೇ ಕವಿ ಬರೆದಿರೋದಲ್ಲ. ಹಿಮಾಲಯದಿಂದ ಹಿಡಿದು ಹಿಂದೂ ಸಾಗರದವರೆಗೆ ಬರುವಂಥ ಭೂಭಾಗದಲ್ಲಿ ವಾಸಿಸುವ ಜನರೆಲ್ಲರೂ ಹಿಂದೂಗಳೇ. ಹಾಗಾಗಿ ಪಶ್ಚಿಮ ಬೆಂಗಳೂರಿಗೆ ಧ್ವನಿ ಕೇಳಬೇಕು ಅಂತ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಅಲ್ಲಿ ಯಾವ ಯಾವ ಸ್ಮಾರಕಗಳನ್ನ ಕಟ್ಟಿದರೋ, ಯಾವ ಯಾವ ಕಟ್ಟಡಗಳನ್ನ ಕಟ್ಟಿದರೋ ಅವರೆಲ್ಲರಿಗೂ ಗೊತ್ತಾಗಬೇಕಾಗಿರುವಂಥದ್ದು ನಾವೆಲ್ಲರೂ ಹಿಂದೂಗಳೇ. ಹಿಂದೂ ಉಳಿದರೆ ದೇಶ ಉಳಿಯಿತು, ಹಿಂದೂ ಎದ್ದರೆ ದೇಶ ಎದ್ದೀತು. ಹಿಂದುವಿನಿಂದ ಮಾತ್ರ ಏಳಿಗೆ ಸಾಧ್ಯ. ಪ್ರಪಂಚದ 49 ಮೂಲ ಸಂಸ್ಕೃತಿಗಳಲ್ಲಿ 47 ಸಂಸ್ಕೃತಿಗಳು ನಶಿಸಿ ಹೋಗಿದೆ ಅಥವಾ ಅಳಿವಿನ ಅಂಚಿನಲ್ಲಿದೆ. 2 ಸಂಸ್ಕೃತಿಗಳು ಮಾತ್ರ ಉಳ್ಕೊಂಡಿರೋದು. ಒಂದು ಹಿಂದೂ ಸಂಸ್ಕೃತಿ, ಇನ್ನೊಂದು ನಮ್ಮಿಂದನೇ ಉಪಜವಾಗಿರ್ತಕ್ಕಂಥ ಬೌದ್ಧ ಸಂಸ್ಕೃತಿ. ಅದು ಚೈನಾ ಮತ್ತು ಜಪಾನ್ನಲ್ಲಿರ್ತಕ್ಕಂಥದ್ದು. ಹಿಂದೂ ಸಂಸ್ಕೃತಿ ಇವತ್ತಿಗೂ ಜೀವಂತ. ಇದು ಜೀವಂತ ಸಮಾಜ. ನಾವೆಲ್ಲರೂ ಇತ್ತೀಚೆಗೆ ಇರಾನಿನ ಬಗ್ಗೆ ಸುದ್ದಿಯನ್ನು ಕೇಳ್ತಾ ಇದ್ದೀವಿ. ಅಮೇರಿಕ ಇರಾನ್ ಮೇಲೆ ಬಾಂಬ್ ಹಾಕಬೇಕು ಅಂತ ನಿನ್ನೆ ಟ್ರಂಪ್ ಆದೇಶ ಮಾಡಿದರೆ, ಸೈನ್ಯ ಸಜ್ಜಾಗಿದೆ, ಇರಾನ್ನವರು ಸಜ್ಜಾಗಿದ್ದಾರೆ, ನಾವು ಪ್ರತಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾರೆ. ಆ ಇರಾನ್ ಮುಂಚೆ ಏನಾಗಿತ್ತು? ಪರ್ಷಿಯಾ ದೇಶ ಇರಾನ್ ಆಗಿ ಪರಿವರ್ತನೆ ಆಗಲಿಕ್ಕೆ ಎಷ್ಟು ಸಮಯ ಬೇಕಾಯಿತು? ಕೇವಲ 17 ವರ್ಷ. ಮೆಸೊಪೊಟೋಮಿಯಾ ಇರಾಕ್ ಆಗಿ ಪರಿವರ್ತನೆ ಆಗಲಿಕ್ಕೆ ಎಷ್ಟು ಸಮಯ ಬೇಕಾಯಿತು? ಕೇವಲ 13 ವರ್ಷ. ಸುರಾ ಅನ್ನುವ ದೇಶ ಸಿರಿಯಾ ಆಗಿ ಬದಲಾಗಲಿಕ್ಕೆ ಎಷ್ಟು ಸಮಯ ಬೇಕಾಯಿತು? ಕೇವಲ 1 ವರ್ಷ. ಆದರೆ ನಮ್ಮ ದೇಶ ಇತಿಹಾಸ ಏನು? ನಮ್ಮ ದೇಶದಲ್ಲಿ ನಾವು ಹೇಳ್ತೀವಿ ಇವತ್ತಿನ ವರ್ಷ 2026. ಅದರ ಪಂಚಾಂಗ ತೆಗೆದು ನೋಡಿ, ಅದರಲ್ಲಿದೆ ಕಲಿಯುಗ 5128 ವರ್ಷ, 5128. ಅದಕ್ಕೂ ಮುಂಚೆ ಇದ್ದಂಥ ಮಹಾಭಾರತ, ಕೃಷ್ಣನ ಅವನ ಒಟ್ಟು ಆಯಸ್ಸು ಎಷ್ಟು? 8,64,000 ವರ್ಷ. ಅದಕ್ಕೂ ಮುಂಚೆ ರಾಮಾಯಣ, ತ್ರೇತಾಯುಗ 12,96,000 ವರ್ಷ. ಅದಕ್ಕೂ ಮುಂಚೆ ಸತ್ಯಯುಗ, ಘೃತಯುಗ, ಸತ್ಯ ಹರಿಶ್ಚಂದ್ರ ಇಕ್ಷ್ವಾಕುವರು ಇದ್ದಂಥ ಒಂದು ರಾಜ್ಯ, ಅದು ಎಷ್ಟು? 17,28,000 ವರ್ಷ. ಈ 4 ಯುಗಗಳನ್ನ ಸೇರಿದ್ರೆ ಒಂದು ಮಹಾಯುಗ. ಈ ರೀತಿ 1000 ಮಹಾಯುಗಗಳು ಸೇರಿದ್ರೆ ಬ್ರಹ್ಮನ ಒಂದು ದಿನ. ಆ ರೀತಿಯ 30 ದಿನಗಳು ಸೇರಿದ್ರೆ ಬ್ರಹ್ಮನ 1 ತಿಂಗಳು. ಆ ರೀತಿಯ 12 ತಿಂಗಳು ಸೇರಿದ್ರೆ ಬ್ರಹ್ಮನ 1 ವರ್ಷ. ಆ ರೀತಿಯ 100 ವರ್ಷ ಬ್ರಹ್ಮನ ಆಯಸ್ಸು. ಮನುಷ್ಯನಿಗೂ 100 ವರ್ಷ, ಬ್ರಹ್ಮನಿಗೂ 100 ವರ್ಷ. ಬ್ರಹ್ಮನಿಗೆ ಇವಾಗ 51 ವರ್ಷ ಅಂತ ಪಂಚಾಂಗದ ಉಲ್ಲೇಖ ಮಾಡ್ತಾರೆ. ಯಾವ ಕಲ್ಪನೆಯಲ್ಲಿ?
ಇದಕ್ಕೆ ಪೂರಕವಾಗ್ತಕ್ಕಂಥ ಸಂಗತಿಗಳು ಇದೆಯಾ ಅಂತಂದ್ರೆ ಸಿಕ್ಕಿದೆ. ರೋಮ್ನಲ್ಲಿ ಎಟ್ರುಸ್ಕ್ಯಾನ್ ಮ್ಯೂಸಿಯಂ ಅಲ್ಲಿ ಒಂದು ಶಿವಲಿಂಗವನ್ನು ಇಟ್ಟಿದ್ದಾರೆ. ಅದು ಎಲ್ಲಿಂದ ಸಿಕ್ತು ಅಂತಂದ್ರೆ ಆಫ್ರಿಕಾ ದೇಶದ ಸುದ್ವಾರ ಗುಹೆಯಲ್ಲಿ ಉತ್ಖನನ ಮಾಡಬೇಕಾದ್ರೆ ಸಿಕ್ಕಂತ ಲಿಂಗ, ಶಿವಲಿಂಗ. ಆ ಶಿವಲಿಂಗದ ಮುಂದೆ ಬರೆದಿದೆ 6500 BC. BC ಅಂದ್ರೆ ಕೈ ಬೀಸುವುದಲ್ಲ. ಯೇಸು ಕ್ರಿಸ್ತ ಹುಟ್ಟಲಿಕ್ಕೂ ಮುಂಚೆ ಇದ್ದಂಥ ಕಾಲಗಣನೆ ಎಷ್ಟೋ 6500 ವರ್ಷ. ಅಲ್ಲಿ ಯಾರು ತಗೊಂಡೋಗಿಟ್ರು ಶಿವಲಿಂಗವನ್ನು? ಇಷ್ಟು ಪ್ರಾಚೀನ ಸಂಸ್ಕೃತಿ ನಮ್ಮದು, ಇಷ್ಟು ಉದಾತ್ತ ಸಂಸ್ಕೃತಿ ನಮ್ಮದು. 1400 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ಆಕ್ರಮಣಗಳೇ ಆಗಿದೆ. ನಾವು ಕೇವಲ 1947 ಸ್ವಾತಂತ್ರ್ಯ ನೋಡ್ತಾ ಇದ್ದೀವಿ, ಅದಕ್ಕೂ ಸಾವಿರಾರು ವರ್ಷಗಳ ಮುಂಚೆ ಆಕ್ರಮಣ ಆಗಿ ಹೋಗಿದೆ. ಆದರೆ ನಮ್ಮ ದೇಶ ಸತ್ತಿಲ್ಲ, ಸುಸ್ತಾಗಿಲ್ಲ, ನಿಂತಿಲ್ಲ, ಬಗ್ಗಿಲ್ಲ, ಒಡೆದಿಲ್ಲ. ಸಾವೇ ಇರದ ಸಮಾಜ, ಸಾವಿರದ ಸಮಾಜ. ಈ ಸಾವಿರದ ಸಮಾಜಕ್ಕೆ ಸಾವಿರ ಸಂಖ್ಯೆಯಲ್ಲಿ ಕೇಳಲಿಕ್ಕೆ ಬಂದಿರತಕ್ಕಂಥ ಹಿಂದೂ ಸಮಾಜದ ಬಾಂಧವರಲ್ಲಿ ನಮ್ಮ ದೇಶದ ಬಗ್ಗೆ ಗೊತ್ತಿರಬೇಕಾಗಿರೋದು ಏನೋ, ನಾವು ನಮ್ಮ ಡೇಟ್ ಆಫ್ ಬರ್ತ್ ಯಾವಾಗ ಅಂತಲೇ ಗೊತ್ತಿಲ್ಲ. ಇಂಡಿಯಾ ದೇಶದ ಡೇಟ್ ಆಫ್ ಬರ್ತ್ ಯಾವಾಗ ಅಂತ ಕೇಳಿದ್ರೆ ಈ ಹೆಣ್ಣು ಮಗಳು ಹೇಳ್ತಾಳೆ, ಇಲ್ಲಿ ಮುಂದೆ ಕುಳಿತಿರ್ತಕ್ಕಂಥ ಬಾಲಕರು ಕೂಡ ಹೇಳಬಹುದು. ಯಾವಾಗ ಇಂಡಿಯಾ ಹುಟ್ಟಿದ್ದು? ಆಗಸ್ಟ್ 15, 1947, 1947 ಇಂಡಿಪೆಂಡೆನ್ಸ್ ಬಂತು. ನಮ್ಮ ದೇಶಕ್ಕೆ ಇಂಡಿಯಾ ಅಂತ ಹೆಸರು ಕೂಡ ಬಂತು. ಭಾರತ ಯಾವಾಗ ಹುಟ್ಟಿತು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಅನಾದಿ ಕಾಲ, ಇದಕ್ಕೆ ಜನ್ಮ ಯಾವಾಗಂತಲೇ ಗೊತ್ತಿಲ್ಲ. ಜನ್ಮವೇ ಗೊತ್ತಿರೋದ ದೇಶಕ್ಕೆ ಅಂತ್ಯವೂ ಗೊತ್ತಿಲ್ಲ. ಹಾಗಾಗಿ ಭಾರತ ದೇಶ ಇಷ್ಟು ಆಕ್ರಮಣಗಳಾದರೂ ಕೂಡ ಈ ದೇಶವನ್ನು ಯಾರಿಗೂ ಸೋಲಿಸ್ಲಿಕ್ಕಾಗಿಲ್ಲ. ಯಾಕೆ? ನಾವು ಹೋರಾಡಿದ್ವೇ ಹೊರತು ಗುಲಾಮತನವನ್ನು ಒಪ್ಕೊಳ್ಳಿಲ್ಲ. ಗುಲಾಮರಾಗಲಿಲ್ಲ ಭಾರತ ಯಾವತ್ತು. ಗುಲಾಮರಾಗಿದ್ದ ಹಿಂದೂಗಳು ಇರ್ತಿದ್ರು ಅಷ್ಟೊತ್ತಿಗೆ. ಸಿರಿಯಾ ಏನಾಯ್ತು? ಇರಾನ್ ಏನಾಯ್ತು? ಪರ್ಷಿಯಾ ಇರಾನ್ ಆಯಿತು, ಮೆಸೊಪೊಟೇಮಿಯಾ ಇರಾಕ್ ಆಯಿತು. ಭಾರತ ಯಾಕೆ ಮತಾಂತರ ಆಗಲಿಲ್ಲ? ಮತಾಂತರ ಸಮಸ್ಯೆ ಇಲ್ವಾ? ಇದೆ. ಮತಾಂಧರ ಸಮಸ್ಯೆ ಇಲ್ವಾ? ಇದೆ. ಆದರೂ ಭಾರತವಾಗಿ ಉಳಿತಿದೆ. ಅಂಥ ಆಧುನಿಕ ಭಾರತದಲ್ಲೂ ಪ್ರಪಂಚದ 3ನೇ ಅತಿ ದೊಡ್ಡ ಶಕ್ತಿ ಪೀಠ ಅಯೋಧ್ಯ ರಾಮ ಮಂದಿರ ನಿರ್ಮಾಣಗೊಂಡಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ಬರ್ತಕ್ಕ ಜನಸ್ತೋಮ ಎಷ್ಟು ಅಂತಂದರೆ, ಕಳೆದ ವರ್ಷದ ಜನವರಿ 22ಕ್ಕೆ ಉದ್ಘಾಟನೆಗೊಂಡಂಥ ರಾಮ ಮಂದಿರ ಇವತ್ತಿನವರೆಗೂ 54 ಕೋಟಿ ಜನ ಭಕ್ತಾದಿಗಳು ಹೋಗಿ ಬಂದಿದ್ದಾರೆ. ಯಾರು ಹೇಳಿದ್ರು ರಾಮನಿಗೆ ಹೋಗಿ ಬನ್ನಿ ಅಂತ? ಪಕ್ಕದ ತಿರುಪತಿಗೆ ಅಷ್ಟು ಜನ ಹೋಗ್ತಾ ಇಲ್ಲ. ತಿರುಪತಿ ಭಕ್ತರಿದ್ದಾರೆ, ಧರ್ಮಸ್ಥಳ ಮಂಜುನಾಥನ ಭಕ್ತರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ರಾಮ ನಮ್ಮ ಜೀವನದ ಆದರ್ಶ. ನಾವು ಕಾಶ್ಮೀರಕ್ಕೆ ಹೋದರೆ ರಾಮ್ ಭಟ್ ಸಿಗ್ತಾರೆ, ಪಂಜಾಬಿಗೆ ಬಂದರೆ ರಾಮ್ ಸಿಂಗ್ ಸಿಗ್ತಾರೆ, ಉತ್ತರ ಪ್ರದೇಶಕ್ಕೆ ಬಂದರೆ ರಾಮ್ ಲಾಲ್ ಸಿಗ್ತಾರೆ, ಕರ್ನಾಟಕಕ್ಕೆ ಬಂದರೆ ರಾಮಣ್ಣ ರಾಮಯ್ಯ ಸಿಗ್ತಾರೆ, ತೆಲುಗಿಗೆ ಬಂದರೆ ರಾಮನಾಯ್ಡು ಸಿಗ್ತಾರೆ, ಕೇರಳಕ್ಕೆ ಹೋದರೆ ರಾಮಯ್ಯ ಸಿಗ್ತಾರೆ. ಎಲ್ಲ ಕಡೆಗಳಲ್ಲೂ ರಾಮಯ್ಯ ಇದ್ದಾನೆ. ಯಾಕೆ? ರಾಮ ಇಡೀ ದೇಶವನ್ನು ಒಂದು ಮಾಡ್ತಕ್ಕಂಥ ನಮ್ಮ ಸಂಸ್ಕೃತಿಯ ದ್ಯೋತಕ ಪ್ರತೀಕ. ಹಾಗಾಗಿ ರಾಮನ ದೇವಸ್ಥಾನಕ್ಕೆ ಸಂಗ್ರಹ ಮಾಡಿಕೊಡಿ, ಒಂದೊಂದು ಮನೆಯಿಂದ 10 ರೂಪಾಯಿ ಕೊಡಿ ಅಂತ ಕೇಳಿದ್ದಕ್ಕೆ ಜನ ಎಷ್ಟು ಕೊಟ್ಟರು? ನಿರೀಕ್ಷೆ ಇದ್ದಿದ್ದು 1,000, 1,200, 1,400 ಕೋಟಿ ಸಂಗ್ರಹ ಆಗ್ಬೋದು ಅಂತ. ಸಂಗ್ರಹ ಆಗಿದ್ದು 4,500 ಕೋಟಿ. 54 ಕೋಟಿ ಜನ ಹೋಗಿ ಬಂದಾಗಿದೆ. ಅಷ್ಟೇ ಯಾಕೆ? ಕಾಶಿ ವಿಶ್ವನಾಥ ಹಿಂದೆಲ್ಲ ಕಾಶಿ ಯಾತ್ರೆ ಮಾಡಬೇಕು ಅಂತಂದರೆ ಕಾಶಿಗೆ ಹೋದರೆ ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಇತ್ತು. ಹಾಗಾಗಿ ಕಾಶಿಯಲ್ಲಿ ನೇರ ಸ್ವರ್ಗಕ್ಕೆ ಅವನು ಹೋಗ್ತಾನೆ. ಮುಕ್ತಿಗೆ ಕೇಂದ್ರ ಕಾಶಿ ಅಂತ ಹೇಳ್ತಿದ್ರು. ಇವತ್ತು ಕಾಶಿಗೆ ಹೋಗ್ತಾ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು? 9 ಕೋಟಿ ಒಂದು ವರ್ಷದಲ್ಲಿ. ಯಾರೋ ಒಬ್ಬ ಹುಡುಗ ಕೇಳ್ದ, ಈಗೆಲ್ಲಿ ಹುಡುಗ ಮಾತನಾಡೋದಲ್ಲ, ತಾರುಣ್ಯ ಭರಿತ ಮಾತುಗಳು, ಬಾಲಕನಾದ ಕಿಶೋರನೆಂಬ ಹೆಸರಿನವನಿಂದ ತಾರುಣ್ಯ ಭರಿತ ಮಾತುಗಳು. ಇಂಥ ಬಾಲಕ ಈ ಸಂಸ್ಕಾರ ಕಾಣ್ತಿರೋದು ನೋಡಿದಾಗ ನಮಗನ್ಸುತ್ತೆ ಈ ದೇಶಕ್ಕೆ ಸಾವಿದೆ ಅನಿಸುತ್ತಾ? ಈ ಸಂಸ್ಕೃತಿಗೆ ಕೊನೆ ಇದೆ ಅಂತ ಅನಿಸುತ್ತಾ? ಖಂಡಿತ ಇಲ್ಲ. ಈ ದೇಶ ಅನಾದಿ ಕಾಲವೂ ಹೌದು, ಈ ದೇಶ ಅನಂತವೂ ಹೌದು. ಆದಿಯೂ ಇಲ್ಲ, ಅನಂತವೂ ಇಲ್ಲ. ಅಂಥ ದೇಶಕ್ಕೆ ಭಾರತ, ಹಿಂದೂಸ್ಥಾನ ಅಂತ ಹೇಳ್ತಾರೆ.
ಅಂಥ ಹಿಂದೂಗಳ ದೇಶ. ಒಬ್ಬ ಹುಡುಗ ಕೇಳ್ತಾನೆ, ಈ ಎಲ್ಲ ದೇವಸ್ಥಾನಗಳನ್ನ ಮಾಡೋದ್ರಿಂದ, ಈ ಎಲ್ಲ ವಿಜೃಂಭಣೆಯಿಂದ ಮೆರವಣಿಗೆ ಮಾಡೋದ್ರಿಂದ ಒಬ್ಬ ಬಡವನ ತಟ್ಟೆಯಲ್ಲಿ ರೊಟ್ಟಿ ಬಂತ? ಉತ್ತರ ಪ್ರದೇಶದ ಸರ್ಕಾರ ಕಳೆದ ವರ್ಷ ಆದಂಥ ಮಹಾ ಕುಂಭಮೇಳ, 144 ವರ್ಷಗಳು ಬರ್ತಕ್ಕಂಥ ಒಂದು ಕುಂಭಮೇಳಕ್ಕೆ ಉತ್ತರ ಪ್ರದೇಶ ಸರ್ಕಾರ ಇನ್ವೆಸ್ಟ್ ಮಾಡಿದ ದುಡ್ಡು ಎಷ್ಟು ಅಂತಂದರೆ 1,500 ಕೋಟಿ. ಬಡವನ ತಟ್ಟೆಗೆ ದುಡ್ಡು ಬರಲಿಲ್ಲ, ಇನ್ವೆಸ್ಟ್ ಮಾಡ್ತು. ಆದರೆ 1,500 ಕೋಟಿ ಇನ್ವೆಸ್ಟ್ ಮಾಡಿ ಕಾಶಿ ಮತ್ತು ಪ್ರಯಾಗವನ್ನು ಡೆವಲಪ್ ಮಾಡಿದ ಕಾರಣಕ್ಕೋಸ್ಕರ 70 ಕೋಟಿ ಜನ ಹೋಗಿ ಕುಂಭಮೇಳದಲ್ಲಿ ಮಿಂದು ಪ್ರಯಾಗದ ಸಂಗಮದಲ್ಲಿ ಸ್ನಾನ ಮಾಡಿ ಬಂದ್ರಲ್ಲ, ಅಲ್ಲಿಂದ ಬಂದಂಥ ರಾಜಸ್ವ ತೆರಿಗೆ ಹಣ ಉತ್ತರ ಪ್ರದೇಶಕ್ಕೆ ಎಷ್ಟು ಅಂತಂದರೆ 1,500 ಲಕ್ಷ ಕೋಟಿ. ಈಗ ಹೇಳಿ, 1,500 ಲಕ್ಷ ಕೋಟಿಯಿಂದ ಆ ಉತ್ತರ ಪ್ರದೇಶ ಜನದ ಬಡವನ ತಟ್ಟೆಯ ಮೇಲೆ ರೊಟ್ಟಿ ಬರೋದಿಲ್ವಾ? ಯಾಕೆ ಬರುತ್ತೆ ಅಂತಂದರೆ ಇದು ನಮ್ಮ ಆರ್ಥಿಕತೆ ಅಲ್ಲ, ಇದು ಎಕಾನಮಿ. ಇದನ್ನ ಒಬ್ರು ಹೇಳಿದ್ರು ಸನಾತನ ಎಕಾನಮಿ, ಸನಾತನಾಮಿಕ್ಸ್. ಕೇವಲ ಎಕನಾಮಿಕ್ಸ್ ಅಲ್ಲ, ಸನಾತನಾಮಿಕ್ಸ್. ನಮ್ಮದು ಟೆಂಪಲ್ ಬೇಸ್ಡ್ ಎಕಾನಮಿ, ನಮ್ಮದು ಕಲ್ಚರ್ ಬೇಸ್ಡ್ ಎಕಾನಮಿ. ನಮ್ಮ ದೇಶದಲ್ಲಿ ದಾರಿದ್ರ್ಯ, ಬಡತನ ಗೊತ್ತೇ ಇರಲಿಲ್ಲ. ಶ್ರೀಮಂತ ದೇಶ ನಾವು. ಕೇವಲ ಕೃಷ್ಣದೇವರಾಯನ ಕಾಲಕ್ಕೆ ಮಾತ್ರ ಹೇಳೋದಲ್ಲ, 1535 ಇಸ್ವಿಯಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಮಾತ್ರ ಅಲ್ಲ, ಹಿಂದೆಯೂ ನಮ್ಮ ದೇಶದಿದ್ದಂಥ ಶ್ರೀಮಂತಿಕೆ ಬಹುಶಃ ಯಾವ ದೇಶದಲ್ಲೂ ಇಲ್ಲ. ಬ್ರಿಟಿಷರು ನಮ್ಮ ದೇಶದಿಂದ ಕೊಚ್ಚಿಕೊಂಡು ಹೋದಂಥ ಕೊಳ್ಳೆ ಹೊಡೆದು ಹೋದಂಥ ಹಣ ಎಷ್ಟು ಗೊತ್ತೇ? 45 ಲಕ್ಷ ಟ್ರಿಲಿಯನ್ ಡಾಲರ್. ಅದ್ರಾಗ ಎಷ್ಟು ಸೊನ್ನೆ ಬರುತ್ತೆ ಕ್ಯಾಲ್ಕುಲೇಟರ್ ಕೊಡಲಿಕ್ಕಿಲ್ಲ. ಕಂಪ್ಯೂಟ್ರಲ್ಲಿ ಹಾಕಿದ್ರೆ ಆ ಮೊಬೈಲನ್ನು ಅಡ್ಡಡ್ಡ ಮಾಡ್ಕೋಬೇಕು ಆ ಝೀರೋ ನೋಡಲಿಕ್ಕೆ. ಇಷ್ಟು ನಮ್ಮಿಂದ ದೋಚಿ ಅವರು ಶ್ರೀಮಂತಗೊಂಡು ಇವತ್ತು ಅವ್ರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ, ನಮ್ಮದೇ ದೇಶಕ್ಕೆ ಗೋಗರಿತಿದ್ದಾರೆ, ಬನ್ನಿ ಟ್ರೇಡ್ ಒಪ್ಪಂದ ಮಾಡ್ಕೊಳ್ಳೋಣ, ನಮಗೆ ಕಷ್ಟ ಆಗ್ತದೆ ಬದುಕಲಿಕ್ಕೆ ಅಂತ. ನಾವು ಸತ್ವ ಸಾಯಲಿಲ್ಲ, ಸೋತ್ವ ಸೋಲಿಲ್ಲ. ಯಾಕೆ? ನಮ್ಮದು ಎಷ್ಟು ದೋಚಿದ್ರು ನಮ್ಮ ದೇಶ ಶ್ರೀಮಂತ ದೇಶ. ಪ್ರಪಂಚದಲ್ಲಿ ಹೇಳ್ತಾರೆ ಅಮೇರಿಕಾ ಮೊದಲ ಶ್ರೀಮಂತ ದೇಶ ಅಂತ. ಯಾಕೆ? ಅಮೇರಿಕಾ ಹತ್ರ ಇರುವಂಥ ಗೋಲ್ಡ್ ರಿಸರ್ವ್, ಚಿನ್ನದ ಗಟ್ಟಿ ಎಷ್ಟಿದೆಯೋ ಅದರ ಆಧಾರದಲ್ಲಿ ಆ ದೇಶದ ಕರೆನ್ಸಿ ಇತ್ಯಾದಿ ಪ್ರಿಂಟ್ ಮಾಡಿ ಎಕಾನಮಿ ಮೇಲೆ ಹೋಗುತ್ತೆ. ಅಮೇರಿಕಾ ದೇಶದ ಗೋಲ್ಡ್ ರಿಸರ್ವ್ ಎಷ್ಟು ಅಂತಂದರೆ 14,000 ಮೆಟ್ರಿಕ್ ಟನ್. ಅಂದರೆ ಪ್ರಪಂಚದ ಒಟ್ಟು ರಿಸರ್ವ್ ಏನಿದೆಯೋ ಅದರ 30% ಅಮೇರಿಕಾ ಹತ್ರ ಇದೆ. ಹಾಗಾಗಿ ಅಮೇರಿಕಾ ಬಲಿಷ್ಠ ದೇಶ, ಶ್ರೀಮಂತ ದೇಶ. ಎರಡನೇ ಅತಿ ದೊಡ್ಡ ಶ್ರೀಮಂತ ದೇಶ ರಷ್ಯಾ ಹತ್ರ ಒಂದು ಗೋಲ್ಡ್ ರಿಸರ್ವ್ ಎಷ್ಟು ಅಂತಂದರೆ 2,800 ಮೆಟ್ರಿಕ್ ಟನ್. 14,000 2,800 ಭಾರತ ಹತ್ರ ಇರೋ ಗೋಲ್ಡ್ ರಿಸರ್ವ್ ಎಷ್ಟಪ್ಪ ಅಂತಂದರೆ, ಸರ್ಕಾರ ಇಟ್ಟಿರುವ ಗೋಲ್ಡ್ ರಿಸರ್ವು 800 ಮೆಟ್ರಿಕ್ ಟನ್, 800 ಮೆಟ್ರಿಕ್ ಟನ್ಸ್. ಹೆಂಗೆ ಶ್ರೀಮಂತ ದೇಶ ನಾವು? ಆದರೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದರು, ಮಾತೆಯರು, ಅಕ್ಕ ತಂಗಿಯರು, ಸಿಂಹಿಣಿಯರು, ಇವರ ಮನೆಗಳಲ್ಲಿ ಪ್ರತಿ ವರ್ಷ ಧನ್ತೇರಸ್ ದಿನ, ದೀಪಾವಳಿ ದಿನ, ಹಬ್ಬ ಹರಿದಿನಗಳ ದಿನ 1,000, 2,000, 1 ಗ್ರಾಮು, 10 ಗ್ರಾಮು ಅಂತ ಕೊಂಡ್ಕೊಳ್ಳುವಂಥ ಚಿನ್ನಗಳನ್ನ ಸೇರಿಸ್ತಾ ಹೋದರೆ ನಮ್ಮ ದೇಶದ ಗೋಲ್ಡ್ ರಿಸರ್ವ್ ಎಷ್ಟು ಅಂತಂದರೆ, ಖಂಡಿತ ಚಪ್ಪಾಳೆಯೂ ತಡ್ತೀರಾ, ಘೋಷಣೆಯೂ ಹಾಕ್ತೀರಾ, 30,000 ಮೆಟ್ರಿಕ್ ಟನ್. ಹಾಗಾಗಿ ಭಾರತ ಶ್ರೀಮಂತ ದೇಶ. ಭಾರತ ಶ್ರೀಮಂತರಾಗಲಿಕ್ಕೆ ಸರ್ಕಾರಗಳ ಕಾರಣ ಅಲ್ಲ, ಭಾರತ ಶ್ರೀಮಂತ ಆಗಲಿಕ್ಕೆ ಈ ದೇಶದ ಹಿಂದೂಗಳು ಕಾರಣ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಕರೆ ಕೊಟ್ಟರು, ದೇಶಕ್ಕಾಗಿ ಒಂದು ಸೋಮವಾರವನ್ನು ನೀವು ಊಟವನ್ನು ತ್ಯಾಗ ಮಾಡಿ. ಕೋವಿಡ್ ಸಮಯದಲ್ಲಿ ಈಗಿನ ಪ್ರಧಾನಿಗಳು ಕರೆ ಕೊಟ್ಟರು, ಎಲ್ಲರೂ ಚಪ್ಪಾಳೆಯನ್ನು ಹೊಡಿರಿ, ತಟ್ಟೆಯನ್ನು ಬಾರಿಸಿ, ಕೋವಿಡ್ ಹೊಡೆದೋಡಿಸೋಣ ಅಂತ. ನಾಳೆ ದೇಶ ಸಂಕಟ ಬಂತು, ದೇವರದಿಂದ ಬರದೇ ಇರಲಿ, ಅಕಸ್ಮಾತ್ ಬಂದರೆ ಕರೆಯನ್ನು ಕೊಟ್ಟರೆ ಪ್ರತಿ ಮನೆಯಿಂದ 1 ಗ್ರಾಮ್ ಚಿನ್ನ ಕೊಡಬೇಕು ಅಂದರೆ ಕೊಡದೇ ಇರ್ತಾರೆಯೇ? ಎಲ್ಲವನ್ನೂ ಕೊಡ್ತಾರೆ. ಯಾಕೆ? ಇವತ್ತು ಕಟ್ಟಿರ್ತಕ್ಕಂಥ ಕಾಶಿ ದೇವಸ್ಥಾನ, ಇವತ್ತು ಕಟ್ಟಿರುವಂಥ ಅಯೋಧ್ಯ ದೇವಸ್ಥಾನ, ಯಾವುದೇ ದೇವಸ್ಥಾನ, ಈ ದೇವಸ್ಥಾನ ಬಹುಶಃ ಯಾರೊಬ್ಬ ದಾನ ಮಾಡಿದ ಭೂಮಿಯಲ್ಲೇ ಕಟ್ಟಿರುವಂಥದ್ದು. ಅಷ್ಟು ಶ್ರೀಮಂತ ದೇಶ. ಶ್ರೀಮಂತ ಮಾತ್ರವಲ್ಲ, ನಮ್ಮ ದೇಶ ಅತ್ಯಂತ ಶಕ್ತಿಶಾಲಿ ದೇಶ, ಕ್ಷಾತ್ರದ ದೇಶ. ರಾಣಾ ಪ್ರತಾಪ್ ಸಿಂಹ, ಶಿವಾಜಿ ಮಹಾರಾಜ ನಮ್ಮ ದೇಶದ ಕ್ಷಾತ್ರವನ್ನು ಲೆಕ್ಕಿಸ್ತಾ ಹೋದರೆ ಆ ಶಕ್ತಿಗೆ ಮಿತಿಯೇ ಇಲ್ಲ. ಯಾಕೆ? ನಮ್ಮ ಪಕ್ಕದ ರಣಧೀರ ಕಂಠೀರವ, ಅವನ ಶಕ್ತಿ ಎಷ್ಟು?
ರಣಧೀರ ಕಂಠೀರವನ ಸಿನಿಮಾ ಬಂತು. ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದರು. ಆ ಸಿನಿಮಾದಲ್ಲಿ ಒಂದು ದೃಶ್ಯ ಇದೆ, ಲಾಸ್ಟ್ ಸೀನು. ನೀವು ಹೋಗಿ ಮತ್ತೆ ಯೂಟ್ಯೂಬಲ್ಲಿ ಸಿನಿಮಾ ನೋಡಿ. ಅವನ ಸುತ್ತಲೂ ಕೂಡ ಶತ್ರುಗಳು ಸುತ್ತುವರಿತಾರೆ. ಪಕ್ಕದಲ್ಲಿ ಒಂದು ದೀಪಸ್ತಂಭ, ಇದೇ ರೀತಿ ದೀಪಸ್ತಂಭ ಇರುತ್ತೆ, ಬೆಳ್ಳಿದಲ್ಲ, ಅದು ಯಾವುದೋ ಬೇರೆ ಕಂಚಿಂದು, ಇಷ್ಟು ಎತ್ತರ ಇರುತ್ತೆ. ಆ ದೀಪವನ್ನು ರಣಧೀರ ಕಂಠೀರವ ಒಂದು ಕೈಯಲ್ಲಿ ಎತ್ತು ಶತ್ರುಗಳ ಮೇಲೆ ಎಸಿತಾನೆ, ಹೊಡೆದೋಡಿಸ್ತಾನೆ ಅಂತ. ಆ ದೀಪದ ತೂಕ 60 kg. ಇದನ್ನು ರಾಜ್ಕುಮಾರ್ ಅವ್ರಿಗೆ ವಿವರಿಸ್ತಾರೆ. ಅಣ್ಣ, ರಣಧೀರ ಕಂಠೀರವ ಬಾಲಕನಿದ್ದಾಗ ಒಂದು ಎಮ್ಮೆ ಮರಿಯನ್ನು, ಕೋಣದ ಮರಿಯನ್ನು ಹೊತ್ತೋದು ಚಾಮುಂಡಿ ಬೆಟ್ಟ ಹತ್ತಿದ್ದ. ಆ ಕೋಣ ದೊಡ್ಡದಾಗ್ತಾ ಹೋಯ್ತು, ಅವನ ಶಕ್ತಿಯೂ ದೊಡ್ಡದಾಗ್ತಾ ಹೋಯ್ತು. ನೀವು ಅಷ್ಟೆಲ್ಲ ಮಾಡಬೇಡಿ, ನಿಮಗೂ ಅದೇ ರೀತಿಯಲ್ಲಿ ಕೃತಕವಾದಂಥ ಒಂದು ದೀಪವನ್ನು ಇಡ್ತೀವಿ, ಅದನ್ನು ಎತ್ತಿ ಎಸೆಯುವ ನಾಟಕ, ಒಂದು ಆ್ಯಕ್ಟಿಂಗನ್ನು ಮಾಡಿ ನಾವು ಶೂಟ್ ಮಾಡ್ತೀವಿ ಅಂತ ರಾಜ್ಕುಮಾರ್ ಹೇಳ್ತಾರೆ. ಏನಂದರೆ, ರಣಧೀರ ಕಂಠೀರವ ಆಗಬೇಕು ಅಂತ ನಟನೆ ಮಾಡಬೇಕಾ? ರಣಧೀರ ಕಂಠೀರವನ ಪಾತ್ರ ನಿರ್ವಹಿಸಬೇಕಂದ್ರೆ ನಾನು ರಣಧೀರ ಕಂಠೀರವ ಆಗಬೇಕು. ನಿಜವಾದ ಕಂಬವನ್ನೇ ಇಡಿ, ನಿಜವಾದ ದೀಪಸ್ತಂಭವನ್ನೇ ಇಡಿ. ರಾಜ್ಕುಮಾರ್ ಅವ್ರಿಗೆ ಒಂದು ಕೈಲಿ ಎತ್ತಿಗಾಗಲ್ಲ, ಎರಡೂ ಕೈನಲ್ಲಿ ಎತ್ತಿ ಶತ್ರುಗಳ ಮೇಲೆ ಎಸೆತಾರೆ. ಸಿನಿಮಾದಲ್ಲಿ ಅದೇ ಶೂಟಿಂಗಲ್ಲಿ ಬಂದಿದೆ. ಇದು ನಾವು ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಕೊಡ್ತಕ್ಕಂಥ ಒಂದು ಗೌರವ, ಒಂದು ಮರ್ಯಾದೆ. ನಮ್ಮ ದೇಶ, ಹಿಂದೂಗಳು ಸದಾ ಈ ದೇಶಕ್ಕಾಗಿ ಶಕ್ತಿವಂತರ ನಾಡು ಅಂತ ಅನಿಸ್ಕೊಂಡಂಥ ದೇಶ. ಕ್ಷಾತ್ರ ಎಷ್ಟು ಮಟ್ಟಿಗೆ ಮೆರೀತಿತ್ತು ನಮ್ಮಲ್ಲಿ. ಜ್ಞಾನ, ಬುದ್ಧಿ, ನಮ್ಮ ದೇಶದ ಜ್ಞಾನವನ್ನು ಲೆಕ್ಕಿಸ್ಕೊಂಡ್ರೆ ಇವತ್ತಿನ ಏನೇನು ಅತ್ಯಾಧುನಿಕ ಎಲ್ಲ ನಿರ್ಮಾಣಗಳು, ಇನೋವೇಷನ್ಗಳು ಬರ್ತಿದೆಯೋ ಇವೆಲ್ಲವೂ ನಮ್ಮ ದೇಶದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಇತ್ತು. ನಾವು ಮರೆತ್ವಿ, ಹೊರಗಿನವ್ರು ದೋಚಿಕೊಂಡೋದ್ರು. ನಮ್ಮ ದೇಶದ ಉಕ್ಕು, ನಮ್ಮ ದೇಶದ ಕಬ್ಬಿಣ, ನಮ್ಮ ದೇಶದ ಚಿನ್ನ, ನಮ್ಮ ದೇಶದ ಮಣ್ಣು, ನಮ್ಮ ದೇಶದ ಭೂಮಿ ಖನಿಜ ಸಂಪತ್ತುಗಳು, ನಮ್ಮ ದೇಶದಲ್ಲಿ ನೀರು, ನಮ್ಮ ದೇಶದ ಗಾಳಿ ವಾತಾವರಣ, ನಮ್ಮ ದೇಶದ ಹಿಮಚ್ಛಾದಿತ ಪ್ರದೇಶ, ನಮ್ಮ ದೇಶದ ವಾತಾವರಣ, ನಮ್ಮ ದೇಶದ ಗಾಳಿ ಬೆಳಕು, ಇದು ಯಾವ ದೇಶಕ್ಕೂ ಇಷ್ಟು ಲಭ್ಯವಿಲ್ಲ. ಹಾಗಾಗಿ ಹೇಳಿದ್ದು ದೇವನಿರ್ಮಿತ ದೇಶಂ. ಇಂಥ ಒಂದು ಪ್ರಾಕೃತಿಕ ಸೌಂದರ್ಯ, ಇಂಥ ಒಂದು ದೈವದತ್ತವಾಗಿರ್ತಕ್ಕಂಥ ನಾಡು ನಮಗೆ ಹಿಂದೂಗಳಿಗೆ ಸಿಕ್ಕಿದ್ದಾಗ ಶ್ರೀಮಂತ ದೇಶ, ಬುದ್ಧಿವಂತರ ದೇಶ, ಜ್ಞಾನಿಗಳ ದೇಶ, ಶಕ್ತಿಶಾಲಿಗಳ ದೇಶ. ಈ ದೇಶ ಆಕ್ರಮಣಕ್ಕೆ ಒಳಗಾದರೂ ಕೂಡ ಸಾಯಲಿಲ್ಲ, ಗುಲಾಮತನಕ್ಕೆ ಒಳಪಡಲಿಲ್ಲ. ಆದರೆ ಸಹಜವಾಗಿ ಬರ್ತಾ 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 ಕೆಲವೊಂದು ಸಂಗತಿಯನ್ನು ಮರೆತ್ವಿ. ಯಾವುದು? ನಾನೊಬ್ಬ ಹಿಂದೂ ಅನ್ನೋ ಭಾವನೆಯನ್ನು ಮರೆತ್ವಿ. ನನ್ನ ಜಾತಿ ದೊಡ್ಡದಾಯಿತು, ನನ್ನ ಭಾಷೆ ದೊಡ್ಡದಾಯಿತು, ವಿಘಟನೆಗೊಂಡ್ವಿ. ಒಬ್ಬ ಹಿಂದಿಯಲ್ಲಿ ಕವಿಯೊಬ್ಬ ಬರೀತಾನೆ ಹಿಂದೂ ಹೆಂಗಿದ್ದ ಅಂತ. ಆ ಕವಿ ಹೇಳ್ತಾನೆ, ಕಿಸ್ ಮ್ಲೇಚ್ಛ ಮೇ ರಹಾ ಜೋರ್ ಜೋ ಛತ್ರಪತಿ ಕೋ ಝುಕಾಪಾಯ. ಯಾವ ಮ್ಲೇಚ್ಛನಲ್ಲಿ ಆ ಶಕ್ತಿ ಇತ್ತು, ಛತ್ರಪತಿಯನ್ನು ಬಗ್ಗಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು? ವಹ ಜಯಚಂದ್ ಕಾಹಿ ರಹಾ ದ್ರೋಹ ಜೋ ಶೇರ್ ಶಿವಾ ಕೋ ಪಕಡಲಾಯ. ಆ ಜಯಚಂದನದ್ದೇ ದ್ರೋಹ, ಹುಲಿಯಾಗಿದ್ದ ಶಿವಾಜಿಯನ್ನು ಹಡ್ಕೊಂಡು ಬಂದ. गैरों को क्यों कर कोसे जब अपने ही विष बोते हैं, कुत्तों की गद्दारी से मृगराज पराजित होते हैं. ಹೊರಗಿನವ್ರನ್ನ ಯಾಕೆ ಸುಮ್ಮನೆ ನಾವು ಬೈದು ಶಾಪ ಹಾಕಿ ಬಿಡೋಣ, ನಮ್ಮವರೇ ನಮಗೆ ಬೆನ್ನೆ ಚೂರಿ ಹಾಕಬೇಕಾದ್ರೆ. चंद लोगों की भूल से हमने भगत सिंह को खोया है, धीरे हॉर्न बजा रे पगले देश का हिंदू सोया है. ನಿಧಾನಕ್ಕೆ ಘೋಷಣೆ ಕೂಗಿ, ನಿಧಾನಕ್ಕೆ ಹಾರ್ನ್ ಹಾಕಿ, ನಿಧಾನಕ್ಕೆ ದೇವಸ್ಥಾನದ ಲೌಡ್ ಸ್ಪೀಕರ್ನಲ್ಲಿ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ, ಡಿಸ್ಟರ್ಬ್ ಆಗ್ತಾ ಇದೆ. ಪಕ್ಕದ ಮಲಗಿದ್ದಾನೆ, ಯಾರು? ಹಿಂದೂ ಮಲಗಿದ್ದಾನೆ. ಆದರೆ ಆ ಹಿಂದುವಿಗೆ ಈ ಲೌಡ್ ಸ್ಪೀಕರ್ನ ಧ್ವನಿ ಚೀಕಾರ ಆಗುತ್ತೆ, ಆ ಲೌಡ್ ಸ್ಪೀಕರ್ನ ಧ್ವನಿ ಸಹಿಷ್ಣು ಆಗುತ್ತಾ? ಇದು ನಾಚಿಕೆ ಪಡುವಂಥ ಸಂಗತಿಯೋ ಹೆಮ್ಮೆ ಪಡುವಂಥ ಸಂಗತಿಯೋ? ಹಿಂದೂ ಮಲಗಿರಕ್ಕೋಸ್ಕರ ಎಲ್ಲ ಹಿರಿತನ, ಪರಂಪರೆ, ಸಂಸ್ಕೃತಿ, ಅಬಾಧಿತವಾಗಿ ಬಂದ ಸಂಸ್ಕೃತಿ ಈ ಮಲಗಿರುವ ಹಿಂದುವಿನ ಸುಖಕ್ಕೋಸ್ಕರ ಬಂದಿದ್ದೇನೋ? ಸುಲಭವಾಗಿ ಬರಲಿಲ್ಲ ನಮಗೆ ಸ್ವಾತಂತ್ರ್ಯ. ನಮ್ಮ ಕಿಶೋರ ಹೇಳಿದ್ನಲ್ಲ, 3 ಸಾಗರ 100 ಮಂದಿರ, ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ನಾನಿದ್ದೆ ಮಾಡ್ತಾ ಇರ್ತೀನಿ, ನೀವೆಲ್ಲ ಹೋರಾಟ ಮಾಡಿ ಸಮಾಜಕ್ಕೆ. ಯಾವ ಶ್ರೇಷ್ಠತೆಗೋಸ್ಕರ, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಬೇಕು? ಆ ಹಿಂದುವಿನಲ್ಲಿ ಮತ್ತೆ ಆ ಕ್ಷಾತ್ರವನ್ನು, ಆ ಶ್ರೀಮಂತಿಕೆಯನ್ನು ಬಡಿದೆಚ್ಚರಿಸಬೇಕು. ಎದ್ದೇಳು ಹಿಂದೂ, ಓ ಹಿಂದೂ ಕೇಳಿಲ್ಲಿ,
ಗರ್ಜಿಸು, ನೀನು ಕುರಿಯಲ್ಲ, ನೀನು ಮೇಕೆಯಲ್ಲ, ನೀನು ಸಿಂಹದ ಮರಿ, ಸಿಂಹ ಪುರುಷ, ಗರ್ಜಿಸು ಅಂತ ಹೇಳಬೇಕಿತ್ತಲ್ಲ, ಆ ರೀತಿನಲ್ಲಿ ಹೇಳುವಂಥ ಒಂದು ಸಭೆ ಈ ಒಂದು ಹಿಂದೂ ಸಮಾಜೋತ್ಸವ. ಹಿಂದೂ ಮಲಗಿದಾನೆ, ಎದ್ರೇನು ಮಾಡ್ತಾನೆ, ಇನ್ನೊಬ್ಬನ ಕಾಲಿಳಿತಾನೆ. ಅದೇ ಇನ್ನೊಬ್ಬ ಕವಿ ಹೇಳ್ತಾನೆ, ಇತಿಹಾಸ ಗವಾಹ ಹೈ, ಇತಿಹಾಸ ಸಾಕ್ಷಿ, ಜಬ್ ಜಬ್ ಕಿಲಾ ಫತೇ ಹುವಾ ಹೈ, ಯಾವಾಗ ಯಾವಾಗ ಕೋಟೆ ಕೆರಳುಗುರುಳಿದ್ಯೋ ದರ್ವಾಜ ಅಂದರ್ ಸೆ ಖುಲಾ ಹೈ, ಬಾಗಿಲಿನ ಚಿಲ್ಕ ಒಳಗಿಂದನೇ ತೆರೆಯಲ್ಪಟ್ಟಿದೆ. ಜಯಚಂದ ಶಿವಾಜಿ ಮೇಲೆ ಎದ್ದು ಬಂದ, ಅವನು ಶಿವಾಜಿ ಮೇಲೆ ಯುದ್ಧಕ್ಕೆ ಬರಬೇಕಾದ್ರೆ ಶಿವನ ಪೂಜೆ ಮಾಡಿ ಬಂದಂತೆ. ನಾಚಿಕೆ ಆಗ್ಬೇಕಿತ್ತಲ್ವ? ಇವತ್ತಿಗೂ ನೋಡ್ತೀವಿ, ಇವತ್ತಿಗೂ ನಮ್ಮ ದೇಶ 4ನೇ ಅತಿ ದೊಡ್ಡ ಎಕಾನಮಿ ಅಂತ ಹೇಳಿದ್ರೆ ನಮ್ಮ ದೇಶದ್ದೇ ಜನ ಇದು ಡೆಡ್ ಎಕಾನಮಿ ಅಂತ ಹೇಳ್ತಾರೆ. ಇವತ್ತಿಗೂ ನಿಮ್ದು ಯಾವ ಧರ್ಮ, ನಮ್ಮ ಧರ್ಮವನ್ನು ಕೇಳಿ ಪಹಲ್ಗಾಮ್ನಲ್ಲಿ ಗುಂಡನ್ನು ಹಿಟ್ಟಿ ಕೊಂದಾಗ ನಮ್ಮ ದೇಶ ಜನ ಹೇಳ್ತಾರೆ, ಪಾಪ ಅವ್ರು ಏನೋ ಸ್ವಲ್ಪ ಯೋಚನೆ ಬರಲಿಲ್ಲ, ಧರ್ಮನ ಯಾರು ಕೇಳ್ತಾರೆ. ಒಬ್ಬ ಡಾಕ್ಟರ್ ತನ್ನ ಮೈಗೆ ಮತ್ತು ತನ್ನ ಕಾರ್ನಲ್ಲಿ ಸ್ಫೋಟಕ ವಸ್ತುಗಳನ್ನ ಹಿಡಿದು ಸ್ಫೋಟ ಮಾಡಿದ್ರೆ ಅವನಿಗೆ ಕೆಲವು ನಮ್ಮದೇ ಬುದ್ಧಿಜೀವಿಗಳು ಹೇಳ್ತಾರೆ, ಏನು ಅವನು ಬಹುಶಃ ತಲೆ ಸರಿ ಇರಲಿಲ್ವೇನೋ, ಭಟ್ಕಾ ಹೂವ. ಆ ಓದಿದವರು ಯಾಕೆ ಹಂಗೆ ಹೇಳ್ತಾರೆ? ಪಾಪ ಓದಿದವನು ತನ್ನನ್ನು ತಾನು ಸ್ಫೋಟ ಮಾಡುವ ಪರಿಸ್ಥಿತಿ ಯಾಕೆ ಬಂತು ಯೋಚನೆ ಮಾಡಬೇಕಾಗಿರೋ ಸಂಗತಿ. ಗೈರೋं को क्यों करको से जब अपने ही विष बोते हैं. ನಮ್ಮವರೇ ಬೆನ್ನಿಗೆ ಚೂರಿ ಹಾಕಬೇಕಾದ್ರೆ, ನಮ್ಮವರೇ ಒಳಗಿಂದ ಚಿಲ್ಕ ತೆಗಿಬೇಕಾದ್ರೆ ಹೊರಗಿನವ್ರು ಯಾವ ಶಾಪ ಹಾಕೋಣ? ಆ ರೀತಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು, ಎಲ್ಲ ಕುರೀತಿಗಳನ್ನು ಹೊಡೆದೋಡಿಸಿ ನಾವು ಮತ್ತೆ ಹಿಂದೂ ಅನ್ನೋ ಒಂದು ಭಾವನೆಯನ್ನು ಜಾಗೃತಗೊಳಿಸಬೇಕು. ಅದಕ್ಕಾಗಿ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇರಬೇಕು. ಇದು ಒಂದು ವರ್ಷದಲ್ಲಿ ಒಮ್ಮೆ ಮಾಡುವಂಥ ಸಮಾಜೋತ್ಸವ ಅಲ್ಲ. ಪದೇ 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 ಪ್ರತಿ ವರ್ಷ ಹೇಗೆ ಅಣ್ಣಮ್ಮನ ಉತ್ಸವ ಆಗುತ್ತೋ, ಹೇಗೆ ಕರಗ ಉತ್ಸವ ಆಗುತ್ತೋ, ಹಿಂದೂ ಸಮಾಜೋತ್ಸವ ಪ್ರತಿ ವರ್ಷ ಆಗಬೇಕು. ಯಾಕೆ? ಹಿಂದೂ ಎದ್ದರೆ ಮಾತ್ರ ದೇಶ ಎದ್ದಿತ್ತು, ಹಿಂದೂ ಉಳಿದರೆ ಮಾತ್ರ ದೇಶ ಉಳಿದಿತ್ತು. ಹಿಂದೂ ಜಗೇತೋ ವಿಶ್ವ ಜಗೇಗ, ಮಾನವಕ ವಿಶ್ವಾಸ ಜಗೇಗ. ಆ ಹಿಂದೂ ಭಾರತ ಉಳಿದರೆ ಮಾತ್ರ ಪ್ರಪಂಚ ಉಳಿಯಕ್ಕೆ ಸಾಧ್ಯ. ಅಮೇರಿಕ ಉಳಿದ್ರೆ ಪ್ರಪಂಚ ನಾಶದ ಗ್ಯಾರಂಟಿ. ನೋಡ್ತಾ ಇದೀವಲ್ವಾ? ಅವ್ರದೇ ಮಿತ್ರ ಪಕ್ಷ ನ್ಯಾಟೋ ಒಪ್ಪಂದದಲ್ಲಿ ಜೊತೆಗಿದ್ದಂಥ ದೇಶ ಗ್ರೀನ್ಲ್ಯಾಂಡ್ ಅದನ್ನು ಆಕ್ರಮಿಸ್ಕೋಬೇಕು ಅಂತ ಹೇಳ್ತಾರೆ. 98 ಲಕ್ಷ ಕೋಟಿ ಡಾಲರ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವರು ಒಪ್ತಾ ಇಲ್ಲ, ನಾವು ಆಕ್ರಮಣ ಮಾಡೇ ಮಾಡ್ತೀವಿ. ಸ್ನೇಹಿತನ ಮೇಲೆ ಆಕ್ರಮಣ. ಯಾವುದೇ ದೇಶ ತಗೊಳ್ಳಿ, ಯಾವುದೇ ಸಂಸ್ಕೃತಿ ತಗೊಳ್ಳಿ, ಯಾರು ಉಳಿದ್ರೂ ಭಾರತ ಉಳಿಯಲ್ಲ, ಇಡೀ ಪ್ರಪಂಚ ಉಳಿಯಲ್ಲ. ಪ್ರಪಂಚ ಉಳಿಬೇಕು ಅಂದರೆ ಕೇವಲ ಭಾರತ ಉಳಿದ್ರೆ ಮಾತ್ರ ಸಾಧ್ಯ. ಭಾರತ ಉಳಿಬೇಕು ಅಂದರೆ ಕೇವಲ ಹಿಂದೂಗಳು ಉಳಿದ್ರೆ ಮಾತ್ರ ಸಾಧ್ಯ. ಯಾಕೆ? ನಾವು ಮಾತ್ರ ಹೇಳಿದ್ದು ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಿರಲಿ. ನಾನು ಸರ್ವೇ ಜನ ಅಂತ ಹೇಳಬೇಕಾದ್ರೆ ಮೈನಸ್ ಪಾಕಿಸ್ತಾನ, ಮೈನಸ್ ಅಫ್ಘಾನಿಸ್ತಾನ, ಮೈನಸ್ ಬಾಂಗ್ಲಾದೇಶ್ ಹೇಳಲ್ಲ. ನನಗೆ ಗೊತ್ತು ಹಿಂಗಲ್ಲಿ ನಡ್ಕೋಬೇಕು ಅಂತ. ಸರ್ವೇ ಸಂತು ನಿರಾಮಯ, ಯಾರಿಗೂ ರೋಗವೇ ಬರದೇ ಇರಲಿ. ನಾವು ಮಾತ್ರ ಹೇಳಿದಂಥದ್ದು ವಸುಧೈವ ಕುಟುಂಬಕಂ, ಪ್ರಪಂಚ ಒಂದು ಕುಟುಂಬ. ನಾವು ಮಾತ್ರ ಹೇಳಿದ್ದು ಯಾರು? ಹಿಂದೂಗಳು. ಅಮೇರಿಕ ಏನು ಹೇಳ್ತು? ವರ್ಲ್ಡ್ ಇಸ್ ಎ ಮಾರ್ಕೆಟ್, ಪ್ರಪಂಚ ಒಂದು ಮಾರ್ಕೆಟ್. ಹಾಗಾಗಿ ವುಹಾನ್ನಲ್ಲಿದ್ದಂಥ ಒಂದು ಕಂಪನಿಯವರು ಒಂದು ವೈರಸ್ಸನ್ನು ಬಿಟ್ಟರು. ಈ ವೈರಸ್ಸಿಗೆ ಆಂಟಿಡೋಟ್ ನಮ್ಮಲ್ಲಿದೆ, ನಮ್ಮ ಮೆಡಿಸಿನ್ಸ್ ಹೆಚ್ಚು ಸೇಲ್ ಆಗಲಿ ಅಂತ ಒಂದು ವೈರಸ್ನ ಬಿಟ್ಟ ಕಾರಣಕ್ಕೆ ಇಡೀ ಪ್ರಪಂಚದಲ್ಲಿ ಪ್ಯಾಂಡಮಿಕ್ ಬಂದ್ಬಿಡ್ತು. ಎಷ್ಟು ಜನ ಸತ್ರು? ಸ್ವಲ್ಪನಾದ್ರು ಸಂಕಟ ಇದೆಯಾ? ಕೊರಗಿದೆಯಾ? ನರಳುತ್ತಿದ್ದಾರಾ? ಇಲ್ಲ. ಅವರಿಗೆ ನಾವೆಲ್ಲರೂ ಒಂದು ಮಾರ್ಕೆಟ್, ಹಾಗಾಗಿ ಮೆಡಿಸಿನ್ ಸೇಲ್ ಆಗಬೇಕು, ಬಿಡಿ ಬ್ಯಾಕ್ಟೀರಿಯನ್ನ. ಅಣು ಬಾಂಬು, ನ್ಯೂಕ್ಲಿಯರ್ ವೆಪನ್ಸು, ಮಿಸೈಲ್ಸು ಸೇಲ್ ಆಗ್ತಾ ಇರಬೇಕು. ನಮ್ಮ ದೇಶದಲ್ಲಿ ಯುದ್ಧ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಎಲ್ಲಿ ಯುದ್ಧ ಮಾಡೋಣ? ಯುಕ್ರೇನಲ್ಲಿ ಮಾಡೋಣ. ಕೊಡು ಸಪೋರ್ಟ್ ಅಮೇರಿಕಾದವರು. ಚೈನಾ ತಗೊಳ್ಳಿ, ರಷ್ಯಾ ತಗೊಳ್ಳಿ, ಅಮೇರಿಕಾ ತಗೊಳ್ಳಿ, ಮಿಡಲ್ ಈಸ್ಟ್ ಕಂಟ್ರೀಸ್ ತಗೊಳ್ಳಿ, ಯಾವುದೇ ದೇಶ ತಗೊಳ್ಳಿ, ಎಲ್ಲರೂ ತಿಳ್ಕೊಂಡಿರುವಂಥದ್ದು ಪ್ರಪಂಚ ಒಂದು ಮಾರ್ಕೆಟ್. ಭಾರತ ಮಾತ್ರ ಹೇಳೋದು ಪ್ರಪಂಚ ಒಂದು ಕುಟುಂಬ, ವಸುಧೈವ ಕುಟುಂಬಕಂ. ಹಾಗಾಗಿ 120 ದೇಶಗಳಿಗೆ ಭಾರತ ಕೋವಿಡ್ ವ್ಯಾಕ್ಸಿನೇಷನನ್ನು ಫ್ರೀಯಾಗಿ ಕೊಡ್ತು. ಅಷ್ಟು ಮಾತ್ರವಲ್ಲ, ಯಾವುದೇ ಸಂದರ್ಭದಲ್ಲಿ ಶ್ರೀಲಂಕಾ ಆಗಲಿ ನಮ್ಮ ನೆರೆಹೊರೆಯ ದೇಶಗಳಿಗೆ ಪ್ರಕೃತಿ ವಿಕೋಪ ಆದಾಗ ಮೊದಲ ಸಹಾಯ ಕೊಟ್ಟಂಥದ್ದು ಭಾರತ. ಯಾಕೆ? ಈ ಭಾರತದಲ್ಲಿ ಬದುಕಿರುವಂಥ ಜನಸಂತತಿ ಇವ್ರನ್ನ ಹಿಂದೂಗಳು ಅಂತ ಹೇಳ್ತಾರೆ. ಹಿಂದುವಿನ ಮೂಲ ಸ್ವಭಾವ ಇನ್ನೊಬ್ಬರಿಗೋಸ್ಕರ ಮನವು ಮಿಡಿಯುವುದು. ಅವನು ಇನ್ನೊಬ್ಬರಿಗೋಸ್ಕರ ಯಾವತ್ತೂ ಕೆಡುಕನ್ನು ಬಯಸಿಲ್ಲ.
ಎಷ್ಟೆಲ್ಲ ತ್ಯಾಗವನ್ನು ಮಾಡ್ದ, ಎಷ್ಟೆಲ್ಲ ಸಮರ್ಪಣೆಯನ್ನು ಮಾಡ್ದ. ನಮ್ಮಲ್ಲಿ ತಾಯಂದ್ರು ಅನೇಕ ಜನ ಕೂತಿದ್ದಾರೆ. ಅವ್ರದೇ ಕಡೆಗೆ 1303ನೇ ಇಸ್ವಿಯಲ್ಲಿ ರಾಣಿ ಪದ್ಮಿನಿ ಅವಳು ಬಲಿದಾನಕ್ಕೆ ಸಿದ್ಧ ಆಗಬೇಕಾದಾಗ 30,000 ಜನ ಮಹಿಳೆಯರು ಅವಳ ಜೊತೆಗೆ ಅಗ್ನಿಕುಂಡವನ್ನು ಹಾರ್ತಾರೆ. ಯಾಕೆ? ನಾನು ಪವಿತ್ರಳಾಗಿದ್ದೆ, ಪವಿತ್ರಳಾಗಿ ಹುಟ್ಟಿದೆ, ಪವಿತ್ರಳಾಗಿ ಮದುವೆ ಆದೆ, ಪವಿತ್ರಳಾಗೇ ಸಾಯ್ತೀನಿ. ಸತ್ತ ಮೇಲೆ ನನ್ನ ದೇಹದ ಭೋಗಕ್ಕೂ ಅವಕಾಶ ಕೊಡೋದಿಲ್ಲ. ಹಾಗಾಗಿ ದೇಶವನ್ನು ಸುಡ್ತೀನಿ. ಅಕಸ್ಮಾತ್ ಸಿಕ್ಕರೆ ಶತ್ರುಗಳಿಗೆ, ಖಿಲ್ಜಿ ಸೈನ್ಯಕ್ಕೆ ನನ್ನ ಉಗುರು ಇಲ್ಲ ನನ್ನ ಮೂಳೆಗಳು ಸಿಗಲಿ, ನನ್ನ ದೇಹನೂ ಸಿಗಬಾರ್ದು. ಆಗಿನ ಕಾಲದಲ್ಲಿ ಹೆಣ್ಣುಮಕ್ಳಿಗೆ ಭಯ ಇತ್ತಂತೆ, ನೆಕ್ರೋಫೀಲಿಯಾ ಅಂತ. ಏನು ನೆಕ್ರೋಫೀಲಿಯಾ? ಶವವನ್ನೂ ಬಿಡದೆ ಸಂಭೋಗಿಸುವ ಜನ. ದೇಹದ ತ್ಯಾಗದ ನಂತರವೂ ದೇಹವನ್ನು ಕಲುಷಿತಗೊಳಿಸ್ತೇ ಇರ್ತಕ್ಕಂಥ ಒಂದು ಪದ್ಧತಿ. ನಮ್ಮ ದೇಶದ ಹೆಣ್ಣು ಮಕ್ಕಳು 8 ವಯಸ್ಸಿನ ಹೆಣ್ಣು ಮಕ್ಕಳನ್ನು ಬಿಡಲಿಲ್ಲ, ಅವಳನ್ನೂ ಅಗ್ನಿಗೆ ಆಹುತಿ ಕೊಟ್ಟರು. ಕೊಟ್ಟ ಮೇಲೆ ಅವರ ಗಂಡಂದಿಗೆ ಕೊಟ್ಟಂಥ ಸಂಕೇತ ಏನು? ನಾವು ನಮ್ಮ ಬಗ್ಗೆ ಚಿಂತಿಸುವ ಹೊಣೆಗಾರಿಕೆ ನಿಮ್ಮ ತಲೆ ಮೇಲೆ ಕೊಡೋದಿಲ್ಲ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾವು ಅಗ್ನಿ ಆಹುತಿ ಆಗ್ತೀವಿ. ಆದರೆ ನೀವು ಮಾತ್ರ ನಿಮ್ಮ ಯುದ್ಧವನ್ನು ಮುಂದುವರೆಸಿ ಈ ದೇಶವನ್ನು, ಈ ಸಂಸ್ಕೃತಿಯನ್ನು ಕಾಪಾಡಿ ಆ ಎಲ್ಲ ಶತ್ರು ಸೈನ್ಯ ಹೊಡೆದೋಡಿಸಿ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕೆ? ಗುಲಾಮತನವನ್ನು ಒಪ್ಕೊಳ್ಳಿಲ್ಲ, ಪಾವಿತ್ರ್ಯವನ್ನು ತಗೊಂಡಂಥ ದೇಶ. ಎಷ್ಟೆಲ್ಲ ತ್ಯಾಗ ಮಾಡಿದ್ವಿ ನಾವು. ಎಲ್ಲ ತ್ಯಾಗವನ್ನು ಮಾಡಿದ್ವಿ ಯಾವುದಕ್ಕೋಸ್ಕರ? ಈ ಸಂಸ್ಕೃತಿ, ಈ ಹಿಂದುತ್ವ, ಈ ಹಿಂದೂ ಉಳಿಯೋದಕ್ಕೋಸ್ಕರ. ಅಂಥ ಹಿಂದೂ ದೇಶದಲ್ಲಿ ಇವಾಗಿನ ಜನ ಜಾತಿಯ ದೊಡ್ಡದಾಗಿ, ಭಾಷೆ ದೊಡ್ಡದಾಗಿ, ತನ್ನ ಸ್ವಾರ್ಥ ದೊಡ್ಡದಾಗಿ, ಎಲ್ಲರೂ ಬೇರೆ 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 ಆಗಿರೋ ಸಂದರ್ಭದಲ್ಲಿ ಮತ್ತೆ ಒಂದಾಗಿ ಈ ದೇಶ ನಂದು, ಈ ಸಂಸ್ಕೃತಿ ನಂದು, ನಾನಿದರ ಒಡೆಯ, ನಾನಿದರ ವಾರಸುದಾರ ಅನ್ನೋ ಸಂದೇಶವನ್ನು ನೆನಪಿಸುವಂಥ ಒಂದು ಪ್ರಯತ್ನ ಮಾಡಬೇಕಾಗಿರೋದ್ರಿಂದ ಈ ಹಿಂದೂ ಸಮಾಜೋತ್ಸವ ಇವತ್ತು ಆಯೋಜನೆಗೊಂಡಿದೆ. ಪ್ರಪಂಚದಲ್ಲಿ ಭಾರತ ಮೇಲೆ ಹೋಗ್ತಾ ಇದೆ. ಭಾರತ ಎಲ್ಲ ದಿಕ್ಕಿನಲ್ಲೂ ಪ್ರಗತಿಯನ್ನು ಸಾಧಿಸ್ತಾ ಇದೆ. 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ ಭಾರತ. ಇವತ್ತು ಅಕ್ಕಿ ಉತ್ಪಾದನೆಯಲ್ಲಿ ಭಾರತ ಮೊದಲ ಸ್ಥಾನ, ಇವತ್ತು ಮೊಬೈಲ್ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನ, ಇವತ್ತು ಟೆಕ್ನಾಲಜಿ ರಫ್ತಿನಲ್ಲಿ ಭಾರತ 3ನೇ ಸ್ಥಾನ, ಇವತ್ತು ಯುವಕ ಹೆಚ್ಚು ಇರ್ತಕ್ಕಂಥ ದೇಶದಲ್ಲಿ ಭಾರತ ಮೊದಲನೇ ಸ್ಥಾನ. ಎಲ್ಲದರಲ್ಲೂ ಮೇಲೆ ಹೋಗ್ತಾ ಇರ್ತಕ್ಕಂಥ ಭಾರತ, ಎಲ್ಲ ಭಾರತೀಯರು ಒಂದಾಗಿ ನಾನೊಬ್ಬ ಭಾರತೀಯ, ನಾನೊಬ್ಬ ಹಿಂದೂ ಅನ್ನೋ ಸಂದೇಶವನ್ನು ಕೊಟ್ಟರೆ ಅದು ಯಾವ ಮಟ್ಟದ ಶಕ್ತಿ ಉದ್ದೀಪನವಾಗಬೇಡ. ಅಂಥ ಶಕ್ತಿಯನ್ನು ಮತ್ತೆ ಊರ್ಜಿತಗೊಳಿಸುವಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಹಾಕಬೇಕು, ನಾವೆಲ್ಲರೂ ಒಂದಾಗಬೇಕು. ಒಟ್ಟಾಗುತ್ತೀವಿ, ಒಟ್ಟಾಗೋದು ಮಾತ್ರವಲ್ಲ, ಒಂದಾಗಬೇಕು. ಓಲೋ ಭಾರತ್ ಮಾತಾ ಕಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿನ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಕೆಂಗೇರಿಯಲ್ಲಿ ಇದು ಪ್ರಾರಂಭಗೊಂಡಿದೆ. ಬೆಳಗ್ಗೆಯಿಂದ ಹಿಂದೂ ಸಮಾಜೋತ್ಸವದ ಆಯೋಜನಾ ಸಮಿತಿಯವರು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಸಾಕಾರಗೊಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹರೀಶ್ ಅಣ್ಣ ಅವರು ಅದ್ಭುತವಾದ ರೀತಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಜಡತೆಯನ್ನು ದೂರ ಮಾಡಿ ಎಲ್ಲರೂ ಎಲ್ಲರಿಗಾಗಿ ಹೇಗೆ ಬೆಳಕಾಗಬೇಕು ಅಂತನ್ನುವಂಥ ವಿಚಾರವನ್ನು ಹೃದಯಂಗಮವಾಗಿ ಅವರು ಹೇಳಿದ್ದಾರೆ. ಅವರು ಮಾತುಗಳಿಂದ ಹೇಳಿಲ್ಲ, ಅವರು ಹೃದಯದ ಮಿಡಿತವೇ ಅದಾಗಿ ಬಂದದ್ದನ್ನು ನಾವೆಲ್ಲ ನೋಡಿದ್ದೀವಿ. ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇಬ್ಬರು ಹಿರಿಯರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಇದ್ದೀರಿ. ಈ ವಿಶೇಷವಾಗಿರ್ತಕ್ಕಂಥ ಈ ಸಮೂಹ ಶಕ್ತಿಯ ಪ್ರತಿನಿಧಿಗಳಾಗಿ ತಾವೆಲ್ಲ ಇದ್ದೀರಿ. ತಾಯಿ ಭಾರತೀಯ ಅನುಗ್ರಹದಿಂದ ನಾವೆಲ್ಲ ಜಾಗೃತರಾಗೋಣ ಅಂತ ಅನ್ನುವಂಥ ವಿಚಾರಕ್ಕಾಗಿ ಈ ಕಾರ್ಯಕ್ರಮ ಶುರುವಾಗಿದೆ. ಅದಕ್ಕೇನಾದರೂ ಒಂದು ನೆಪ ಬೇಕಲ್ಲ.
ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವವನ್ನು ದಾಟಿದೆ ಅಂತನ್ನುವಂಥದ್ದನ್ನು ನೆನಪಾಗಿ ಇಟ್ಟುಕೊಂಡು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಗಳು ಶುರುವಾಗಿದೆ ವರ್ಷ ಪೂರ್ತಿ. ವಾಸ್ತವವಾಗಿ ಹೇಳೋದಾದರೆ ಹಿಂದೂ ಸಮಾಜೋತ್ಸವ ಹಿಂದೆಯೇ ಪ್ರಾರಂಭ ಆಗಿತ್ತು. 83-84 ಸನ್ನಿವೇಶದಲ್ಲಿ ಸಮಾಜದಲ್ಲಿರುವ ನ್ಯೂನತೆಯನ್ನು ತೆಗೆಯಬೇಕು ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ವಿಶ್ವ ಹಿಂದೂ ಪರಿಷತ್ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಸಂಘಟನಾತ್ಮಕ ಶಕ್ತಿಯನ್ನು ಜೋಡಿಸಿ ಎಲ್ಲರನ್ನು ಎಚ್ಚರಗೊಳಿಸ್ತಕ್ಕಂಥ ಒಂದು ಕೆಲಸ. ಇದಕ್ಕೆ ಮೊಟ್ಟ ಮೊದಲು ಬೀಜಾರೋಪಣ ಮಾಡಿದ್ಯಾರು? ಸ್ವಾಮಿ ವಿವೇಕಾನಂದರು. ಅವರು ಹೇಳಿದ್ರು, ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲದಿರು ಅನ್ನೋಂಥ ಮಾತನ್ನು ಹೇಳಿದ್ರು. ನೋಡಿ, ಅವರ ಬಿತ್ತಿದ ಬೀಜ ಹೇಗೆ ಹೊಸದಾಗಿ ಯಾವ್ಯಾವ ರೀತಿ ಬಂತು ಅನ್ನೋದನ್ನು ನೋಡಿ. 100 ವರ್ಷದ ಹಿಂದೆ ದೇಶದ ಸ್ವತಂತ್ರದ ಹೋರಾಟದ ನೆಲೆಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಅನಾಚಾರಗಳು ಮತ್ತು ಕುತಂತ್ರಗಳ ವ್ಯವಸ್ಥೆಯನ್ನು ಗಮನಿಸಿ ನಾವು ಜಾಗೃತರಾಗದೇ ಇದ್ದರೆ ಮತ್ತೆ ನಾವೆಲ್ಲ ಮೋಸ ಹೋಗ್ತೇವೆ ಅಂತ ಹೇಳಿ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. ನೋಡಿ, ಒಂದು ಮಾತು ಹೇಳ್ತೇನೆ, ಹಿಂದೂ ಸಮಾಜ ಯಾವತ್ತೂ ಸಹ ಕೃಣ್ವಂತು ವಿಶ್ವಮಾರ್ಯಂ ಅಂತ ಹೇಳಿದಂಥದ್ದು. ಇಡೀ ಜಗತ್ತಿನಲ್ಲಿರುವ ಎಲ್ಲರನ್ನೂ ಸಹ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ. ಅಷ್ಟೇ ಅಲ್ಲ, ನಾವೆಲ್ಲ ಒಂದೇ ಕುಟುಂಬದವರು ಅನ್ನುವಂಥ ಮಾತನ್ನು ಹೇಳಿದ್ರು. ನಮ್ಮ ಹರೀಶಣ್ಣ ಹೇಳಿದ್ರಲ್ಲ, ವಸುಧೈವ ಕುಟುಂಬಕಂ. ಈ ರೀತಿ ಇದ್ದರೆ ನಮ್ಮ ಗುಲಾಮರಾಗಿ ಇವರು ಇರೋದಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಈ ಕುತಂತ್ರಿ ಬ್ರಿಟಿಷರು ನಮ್ಮೆಲ್ಲರ ನಡುವೆ ವಿಷಬೀಜಗಳನ್ನು ಬಿತ್ತಿ ಬೆಳೆದ್ರವರು. ನೋಡಿ, ಆರ್ಯ ಅಂತ ಹೇಳಿದ್ರೆ ಸುಸಂಸ್ಕೃತ, ಹಿರಿಯ ಅಂತ. ಮನೆಯಲ್ಲಿ ಚಿಕ್ಕವರು ದೊಡ್ಡವರನ್ನು ಆರ್ಯ ಅಂತ ಕರೀತಾ ಇದ್ರು, ಅಣ್ಣ ಅಂತ ಕರೆಯುವಂಥ ಶಬ್ದ ಅಂತ ಇಟ್ಕೊಳ್ಳಿ. ಅದನ್ನೇನು ಮಾಡಿದ್ರು, ಆರ್ಯ ಜನಾಂಗ ಅಂತ ಮಾಡಿದ್ರು. ದಕ್ಷಿಣದಲ್ಲಿದ್ದವ್ರನ್ನ ದ್ರಾವಿಡ ಜನಾಂಗ ಅಂತ ಮಾಡಿ ಮಧ್ಯ ಜಗಳ ತಂದಿಟ್ರು. ಶಂಕರಾಚಾರ್ಯರು ಹೇಳ್ತಾರೆ, ದ್ರವಿಡ ಶಿಶು ನಾನು ಅಂತ. ದಕ್ಷಿಣ ಅಂತ ಹೇಳಿದ್ರೆ ಇದು ಜಾತಿ ವ್ಯವಸ್ಥೆ ಅಲ್ಲ, ಇದು ಸ್ಥಳದ ವ್ಯವಸ್ಥೆ. ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥ ಜಾತಿ ಪ್ರಥೆಯನ್ನು ಜಾಸ್ತಿ ಮಾಡಿ ಮೇಲು ಕೀಳು ಅಂತನ್ನುವಂಥ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿ ನಮ್ಮಲ್ಲಿ ಒಡೆತ ಬಿಟ್ಟದ್ದು, ನಮ್ಮನ್ನು ವಿಭಜನೆ ಮಾಡಿದ್ದು ಈ ಒಂದು ವಿಶೇಷವಾದಂಥ ವಿದೇಶಿ ಕುತಂತ್ರ ಶಕ್ತಿಗಳು. ನೋಡಿ, ಉಪನಿಷತ್ನಲ್ಲಿ ಹೇಳ್ತಾರೆ, ಜನ್ಮನ ಜಾಯತೆ ಶೂದ್ರಃ, ಹುಟ್ಟಿನಿಂದ ಎಲ್ಲರೂ ಶೂದ್ರರೇ. ಅವರು ಮುಂದೆ ಏನು ಸಂಸ್ಕಾರ ಪಡೀತಾರೆ ಅದಾಗ್ತಾ ಹೋಗ್ತಾರೆ. ಒಂದು ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರು ಹುಟ್ಟಿದ್ದಾರೆ, ಒಂದೇ ಮನೆಯ ಮಕ್ಕಳು. ಒಬ್ಬ ಪ್ರೊಫೆಸರ್ ಆಗ್ತಾನೆ, ಅವನು ಬೋಧಕ ವರ್ಗವನ್ನು ಸೇರ್ತಾನೆ, ಅವನು ಬೋಧನಾ ಕಾರ್ಯದಲ್ಲಿ ತೊಡಗ್ತಾನೆ. ಇನ್ನೊಬ್ಬ ಮಿಲಿಟ್ರಿ ಸೇರ್ತಾನೆ, ಮಿಲಿಟ್ರಿಯಲ್ಲಿ ಅವನು ದೇಶ ರಕ್ಷಣೆಗಾಗಿ ಅವನು ತೊಡಗ್ತಾನೆ, ಅವನು ಕ್ಷತ್ರಿಯ ಅನ್ನಿಸ್ಕೊಳ್ತಾನೆ. ಇನ್ನೊಬ್ಬ ವ್ಯಾಪಾರವನ್ನು ಮಾಡ್ತಾನೆ, ಅವನು ವೈಶ್ಯ ಅನ್ನಿಸ್ಕೊಳ್ತಾನೆ. ಇನ್ನೊಬ್ಬ ಮನೆಯ ಜಮೀನನ್ನೆಲ್ಲ ಉತ್ತು ಬಿತ್ತು ಎಲ್ಲರನ್ನೂ ಸಾಕುವಂಥ ಕೆಲಸ ಮಾಡ್ತಾನೆ, ಅವನನ್ನು ಬೆವರು ಹರಿಸಿ ಬಂದವನು. ಶೂದ್ರ ಅಂದರೆ ಕೆಟ್ಟದ್ದಲ್ಲ, ಶ್ರುತಿರ್ ದ್ರವತಿ ಇತಿ. ಮೈಯನ್ನು ಬೆವರು ಹರಿಸಿ ಯಾರು ಕೆಲಸ ಮಾಡ್ತಾರೆ ಅವರನ್ನು ಶೂದ್ರ ಅಂತ ಕರೀತಾ ಇದ್ರು. ಶಬ್ದಗಳನ್ನೆಲ್ಲ ಅಪಾರ್ಥ ಮಾಡಿ ಏನು ಕುರುಗೆಡಿಸಿದ್ರು ನೋಡಿ. ಉದಾಹರಣೆಗೆ, ಅವ್ರ ಮೇಲು ಇವರು ಕೇಳು, ಶೂದ್ರ ಅಂತ ಹೇಳಿ ನಮ್ಮನ್ನೆಲ್ಲ ಮೂಲಕ್ಕೆ ತುಳಿದ್ರು. ಇದೆಲ್ಲನೂ ಅಜ್ಞಾನಿಗಳ ಅಹಂಕಾರದ ಮಾತುಗಳೇ ಹೊರತು ಬೇರೆ ಯಾವುದೂ ಅಲ್ಲ. ನೋಡಿ, ಒಂದು ಮಾತು ಹೇಳ್ತೇನೆ. ವ್ಯಾಸ ಇದ್ದನಲ್ಲ, ವ್ಯಾಸ ಅವನು ಹುಟ್ಟು ಬ್ರಾಹ್ಮಣ ಮಹಾಋಷಿ ಅಂತಲ್ಲ, ಅವನು ವ್ಯಾಸ ಮಹರ್ಷಿ. ಇಡೀ ನಮ್ಮ ಧರ್ಮಗ್ರಂಥಗಳನ್ನು ಕೊಟ್ಟವನು. ಬಸವಣ್ಣ ಹೇಳ್ತಾರೆ, ಇದನ್ನು ಕುಲದಲ್ಲಿ ನೋಡಬೇಡ್ರಪ್ಪ ಅಂತ.
ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ಕಶ್ಯಪ ಚೆಮ್ಮಾರ. ಆಯಾ ಕುಲದಲ್ಲಿ ಹುಟ್ಟಿದ್ರು ಅವರೆಲ್ಲ ಮಹರ್ಷಿಗಳಾದರು, ಸಪ್ತರ್ಷಿಗಳಾದರು. ಹೇಗಾದ್ರು ಅವರು? ಸಾಧನೆಯಿಂದ. ನೋಡಿ, ಒಬ್ಬ ಬೇಡನಾಗಿದ್ದಂಥ ವಾಲ್ಮೀಕಿ ತನ್ನ ಮನಸ್ಸಿನ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಈ ಜಗತ್ತಿನಲ್ಲಿ ಉತ್ತಮತೆಯನ್ನು ಕೊಡಬೇಕು ಅಂತ ಹೇಳಿ ರಾಮಾಯಣವನ್ನು ಬರೆದ. ರಾಮಾಯಣವನ್ನು ಬರೀಬೇಕಾದ್ರೆ ಲೋಕಹಿತಕ್ಕಾಗಿ ಯಾರು ಬದುಕಿದ್ರು ಅವರನ್ನು ನಾನು ಜಾಗೃತ ಮಾಡಬೇಕು ಅನ್ನುವಂಥ ಲೆಕ್ಕದಲ್ಲಿ ಮಾಡಿದ ನಾರದ ಮಹರ್ಷಿಗಳು ಅವನಿಗೆ ದಾರಿಯನ್ನು ತೋರಿಸ್ಕೊಟ್ರು. ಆದಿಕವಿ ವಾಲ್ಮೀಕಿ ಅವನೇನು ಹುಟ್ಟಿನಿಂದ ಬ್ರಾಹ್ಮಣ ಅಲ್ವಲ್ಲ. ಇದೆಲ್ಲ ಲೆಕ್ಕಾಚಾರದಲ್ಲಿ ಇದನ್ನು ಹುಟ್ಟಿನಿಂದ ಅಂತ ಇಟ್ಟು ಎಲ್ಲವನ್ನು ಕೆಟ್ಟ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಂತಹ ದುಷ್ಟಶಕ್ತಿಗಳು, ಸ್ವಾರ್ಥಿಗಳು ಅದನ್ನೆಲ್ಲ ಬೆಳೆಸ್ತಾ ಬಂದರು. ಅವರಿಗೆ ಸಹಕಾರ ಮಾಡಿದಂಥವರು ನಮ್ಮವರು. ಅವ್ರು ಹೇಳಿದ್ರು, ಜಯಚಂದ್ರನ ಕತೆ ಹೇಳಿದ್ರು. ಸ್ವಾರ್ಥ, ದ್ವೇಷ, ಅಸೂಯೆ ನಮ್ಮನ್ನು ಹಾಳು ಮಾಡ್ತದೆ ಅಂತ ತಿಳಿದಿದ್ದರ ವಿರುದ್ಧ ಹೋರಾಟಕ್ಕೆ ನಿಲ್ಲಬೇಕು ಅಂತ ಹೇಳಿ ಮಾಡಿದವರು ನಮ್ಮ ಹಿರಿಯರು. ನೋಡಿ, ವೇದಗಳಲ್ಲಿ ಎಲ್ಲೂ ಸಹ ಮೇಲು ಕೀಳು ಅಂತ ಇಲ್ಲ. ಋಗ್ವೇದದ ಒಂದು ಮಂತ್ರ ಹೇಳ್ತದೆ, ನ ಜ್ಯೇಷ್ಠಾಸ ನ ಕನಿಷ್ಠಾಸ. ಯಾರೂ ದೊಡ್ಡವರಲ್ಲ, ಯಾರೂ ಉಪೇಕ್ಷಿತರಲ್ಲ, ಯಾರೂ ಕೀಳಲ್ಲ. ಎಲ್ಲರೂ ಹೇಗೆ ಸಮಾನೀವಾಕೂತಿ, ಎಲ್ಲ ಒಂದೇ ರೀತಿ ಇದ್ದೇವೆ ನಾವು. ನೋಡಿ, ಒಂದು ಮಾತು ಹೇಳ್ತೇನೆ. ನನಗೆ ಆಕ್ಸಿಡೆಂಟ್ ಆಯಿತು, ಆಸ್ಪತ್ರೆಯಲ್ಲಿ ಜೀವ ಉಳಿಬೇಕಾದ್ರೆ ರಕ್ತ ಕೊಡಬೇಕು. ಇವನು ಬ್ರಾಹ್ಮಣ, ಮಹಾ ಗುರು, ಇವನು ಮಹಾ ದೊಡ್ಡ ಮನುಷ್ಯ, ಅವನಿಗೆ ಅದೇ ರಕ್ತ ಕೊಡಬೇಕು. ಅವನು ಗೋಪೂಜೆ ಮಾಡ್ತಾನೆ, ಗೋವಿನ ರಕ್ತ ಕೊಟ್ಬಿಡೋಣ ಅಂದರೆ ಏನಾಗುತ್ತೆ? ಯಾರೇ ಆಗಲಿ ಮನುಷ್ಯ ರಕ್ತ ಅಲ್ಲಿ. ಮಾನವ ಕುಲಂ ತಾನೊಂದೇ ವಲಂ, ನಮ್ಮ ಕವಿರಾಜ ಹೇಳಿದ್ದು, ಆದಿಕವಿ. ಎಲ್ಲರೂ ಸಮಾನರು. ಸಮಾನೀವ ಆಕೂತಿ ಸಮಾನ ಹೃದಯಾನಿವಹ, ಎಲ್ಲರ ಹೃದಯವೂ ಒಂದೇ ಮಿಡಿತಾ ಇದೆ. ಸಮಾನ ಮಸ್ತುವೋ ಮನಃ, ಎಲ್ಲರ ಮನಸ್ಸಿನ ಚಿಂತನೆ ಒಂದೇ ಆಗಿರಬೇಕು. ನೋಡಿ, ಇದು ವೇದಗಳು ನಮಗೆ ಹೇಳಿಕೊಟ್ಟಿದ್ದು. ಇದರಲ್ಲಿ ಜಾತಿಯಲ್ಲಿದೆ. ಎಲ್ಲವನ್ನೂ ಸಹ ಮಧ್ಯದಲ್ಲಿ ಸ್ವಾರ್ಥದ ನೆಲೆಯನ್ನು ಸೃಷ್ಟಿ ಮಾಡಿ ದಾರಿ ತಪ್ಪಿಸುವಂಥ ವ್ಯವಸ್ಥೆ ಈ ಪ್ರಕೃತಿಯಲ್ಲಿ ನಡೀತಾ ಹೋಗ್ತದೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಲಿಂಗನಮಕ್ಕಿಯಲ್ಲಿ, ಶರಾವತಿಯಲ್ಲಿ ನಾವು ವಿದ್ಯುತ್ ಸೃಷ್ಟಿ ಮಾಡ್ತೇವೆ ಜನರೇಟರ್ಗಳನ್ನು ಇಟ್ಟು. ಅಲ್ಲಿ ಎಷ್ಟು ವೋಲ್ಟೇಜ್ ಕರೆಂಟ್ ಸೃಷ್ಟಿಯಾಗ್ತದೆ, ಅದನ್ನು ತಂತಿಯ ಮೂಲಕವಾಗಿ ಬೆಂಗಳೂರಿಗೆ ತರೋದರಲ್ಲಿ ಆ ಮೂಲ ವೋಲ್ಟೇಜ್ ಉಳಿದಿರೋದಿಲ್ಲ. ಅದು ವೋಲ್ಟೇಜ್ ಡೌನ್ ಆಗಿಬಿಟ್ಟಿರುತ್ತೆ, ಅದು ವ್ಯಯವಾಗಿ ಹೋಗಿರುತ್ತೆ. ಹಾಗಾದರೆ ನಮಗೆ ಮತ್ತೆ ಆ ವೋಲ್ಟೇಜ್ ಕೊಡಬೇಕಾದ್ರೆ ಏನು ಮಾಡಬೇಕು? ಜನರೇಟರ್ಗಳಿಂದ ಬಂದ ಕರೆಂಟು ಶಕ್ತಿಹೀನವಾದಾಗ ಅದಕ್ಕೆ ಮತ್ತೆ ಶಕ್ತಿಯನ್ನು ತುಂಬುವಂಥದ್ದನ್ನು ಟ್ರಾನ್ಸ್ಫಾರ್ಮರ್ಗಳು ಅಂತ ಕರೆದ್ರು. ಹೌದಲ್ಲ? ಟ್ರಾನ್ಸ್ಫಾರ್ಮರ್ಗಳು ಏನು ಮಾಡ್ತವೆ ಅಂದರೆ ನಮಗೆ ಬೇಕಾದ ಶಕ್ತಿಯನ್ನು ತುಂಬಿ ಅದಕ್ಕೆ ಕೊಡ್ತಾರೆ. ನೋಡಿ, ವೇದಗಳು, ಉಪನಿಷತ್ತುಗಳು ಇವೆಲ್ಲ ಜನರೇಟರ್ಗಳು. ನಮ್ಮ ಮನುಷ್ಯ ಕುಲ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟದ್ದು. ಕಾಲಗತಿಯಲ್ಲಿ ಅದೆಲ್ಲವೂ ಸಹ ಗಲಿತವಾದ ಸನ್ನಿವೇಶ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಮತ್ತೆ ಜನಗಳ ಹಿತಕ್ಕಾಗಿ ತರುವಂಥ ಕೆಲಸ ಇದೆಯಲ್ಲ, ಇದನ್ನು ಸಂತರು, ಶರಣರು ಎಲ್ಲರೂ ಮಾಡಿದ್ದನ್ನು ನಾವು ನೋಡ್ತೇವೆ. ಈ ಕುಲದ ಹೆಸರಿನಲ್ಲಿ ಕಿತ್ತಾಡುವಂಥ ಜನಗಳನ್ನು ಕುರಿತು ಕನಕದಾಸರು ಹೇಳಿದ್ರು, ಕುಲ ಕುಲ ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ಎಲ್ಲವನ್ನು ಹೇಳಿದ್ರು. ಜನಗಳನ್ನು ತಪ್ಪು ದಾರಿ ಹೇಳ್ತಕ್ಕಂಥ ವಿಪರೀತದ ಸುದ್ದಿಜೀವಿಗಳಿದಾರಲ್ಲ, ಅವ್ರ ಬಗ್ಗೆ ಹೇಳಿದ್ರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಯಾವ ರೀತಿ ಹೇಳಿದ್ರು ಅವರು? ಈ ರೀತಿ ಬಂದಂಥ ತೊಂದರೆಗಳನ್ನು ಕಳೆಯುವಂಥ, ನಮ್ಮ ಲೋಪದೋಷಗಳನ್ನು ಮತ್ತೆ ಕಳೆದು ನಮ್ಮ ಶಕ್ತಿಯನ್ನು ಹೆಚ್ಚಿಸುವಂಥ ಟ್ರಾನ್ಸ್ಫಾರ್ಮರ್ಗಳ ಕೆಲಸ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ಬೇಕಾಗಿತ್ತು ಅಂತ ಅನ್ನುವಂಥ ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲಿ ಸ್ವಯಂ ಸಮರ್ಪಿತರಾಗಿ ನಿಂತಹ ಒಂದು ಸಮಾನ ಮನಸ್ಕ ಶಕ್ತಿ ಒಂದು ಕಡೆ ಸೇರಬೇಕು ಅಂತ ಹೇಳಿ 100 ವರ್ಷದ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಪ್ರಾರಂಭ ಆಯಿತು.
ಅಲ್ಲಿ ಯಾರ ಹಿತಕ್ಕಾಗಿ ಅಲ್ಲ, ಎಲ್ಲರೂ ಎಲ್ಲರಿಗಾಗಿ ಬದುಕಬೇಕು, ಎಲ್ಲರೂ ಎಲ್ಲರಿಗಾಗಿ ಸಮರ್ಪಣೆ ಆಗಬೇಕು, ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರೂ ಬಾಳ ಬೆಳಕಾಗಿ ಜಗತ್ತಿನಲ್ಲಿ ಬೆಳೆಯಬೇಕು. ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳು ಏನು ವೋಲ್ಟೇಜ್ ಡೌನ್ ಆಗಿದೆ ಅದನ್ನು ಮತ್ತೆ ಎತ್ತಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲೇ ಅವರು ವಿಶೇಷವಾದಂಥ ರೀತಿಯ ಆಲೋಚನೆಗಳನ್ನು ಮಾಡ್ಕೊಂಡು ಬಂದರು. ಯಾವುದೇ ಸನ್ನಿವೇಶದಲ್ಲೂ ಸಹ ತಮ್ಮ ಪ್ರಚಾರಗಳಿಗೆ ಹೋಗಲಿಲ್ಲ. ತಮ್ಮ ಕರ್ತವ್ಯವನ್ನು ನಿಸ್ಪೃಹತೆಯಿಂದ ಮಾಡುವಂತಹ ಪಾರದರ್ಶಕವಾದಂಥ ನೆಲೆಯನ್ನು ರೂಪಿಸಿಕೊಂಡು ಬಂದದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಒಂದು ಅಂಗವಾಗಿಯೇ 83-84ರಲ್ಲಿ ಹಿಂದೂ ಸಮಾಜೋತ್ಸವ, ಹಿಂದೂ ಸಮಾಜವನ್ನು ಜಾಗೃತ ಮಾಡಬೇಕು. ಏನು ಮಾಡಬೇಕು ಹಿಂದೂ ಸಮಾಜೋತ್ಸವ ಅಂದರೆ? ಹಿಂದೂಗಳಲ್ಲಿ ಅವರಿವರು ಬಿತ್ತಿರ್ತಕ್ಕಂಥ ಎಲ್ಲ ದೋಷಗಳನ್ನು, ಅಜ್ಞಾನವನ್ನು ತೆಗೆದುಹಾಕಬೇಕು. ಹಿಂದೂ ಅನ್ನುವುದು ಜನಾಂಗದ ಹೆಸರಲ್ಲ, ಪ್ರಾದೇಶಿಕವಾಗಿರ್ತಕ್ಕಂಥ ಹೆಸರು. ಹಿಂದೂ ನದಿಯಿಂದ ಈ ಕಡೆ ಇರ್ತಕ್ಕಂಥ ಅವರೆಲ್ಲರನ್ನ ಹಿಂದೂಗಳು ಅಂತ ಕರೀತಾ ಇದ್ರು. ಅದನ್ನು ಇಂಗ್ಲೀಷ್ನಲ್ಲಿ ಇಂಡಿಯನ್ಸ್ ಅಂತ ಕರೀತಾ ಇದ್ರು. ಒಂದು ದೇಶ, ಇವತ್ತು ನಾವು ಹೇಳ್ತೀವಿ ಜಪಾನ್ನವ್ರನ್ನ, ಯಾವುದೇ ಜಾತಿಯವನಿದ್ರೂ ಅವನ್ನ ಜಪಾನಿ ಅಂತ ಕರಿತೀವಿ. ಆಫ್ರಿಕಾದಲ್ಲಿದ್ದವ್ರನ್ನ ಆಫ್ರಿಕನ್ ಅಂತ ಕರಿತೀವಿ. ಚೀನಾದಲ್ಲಿದ್ದವ್ರನ್ನ ಚೈನೀಸ್ ಅಂತ ಕರಿತೀವಿ. ಅದೆಲ್ಲ ಒಂದೇ ಜಾತಿ ಇದ್ದಾರೆ, ಅವರು ಒಂದೇ ಆಲೋಚನೆ ಮಾಡ್ತಾರ? ಅದು ಪ್ರಾದೇಶಿಕವಾಗಿರ್ತಕ್ಕಂಥ ಪ್ರಾಂತೀಯ ಸಂಘಟನೆಯ ಹೆಸರೇ ಹೊರತು ಬೇರೆ ಇನ್ನೇನೂ ಅಲ್ಲ. ಹಾಗಾದರೆ ಹಿಂದೂಗಳ ಒಗ್ಗಟ್ಟಿನ ಬಲ ಯಾವುದು? ಅದು ಸನಾತನ ಸಂಸ್ಕೃತಿ. ಸನಾತನ ಸಂಸ್ಕೃತಿ ಅಂದ್ರೇನು? ಸನಾತನ ಅಂತಂದರೆ ಏನು ಅರ್ಥ? ನಾವು ಸನಾತನ ಅಂತಂದರೆ ಅತ್ಯಂತ ಸರಳವಾಗಿ ಹೇಳೋದು ಅಂದರೆ, ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಎವರ್ ಗ್ರೀನ್. ಅದರ ಅರ್ಥ ಏನು ಅಂದರೆ ನಿತ್ಯ ನೂತನ, ಯಾವತ್ತೂ ಹಳೇದಾಗೋದೇ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಅರ್ಥವಾಗೋದಕ್ಕೆ. ನೀವು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಬೇಕು ಅಂತ ತ್ರಿವೇಣಿ ಸಂಗಮಕ್ಕೆ ಹೋಗ್ತೀರಿ. ಮೊನ್ನೆ ಎಲ್ಲ ಕುಂಭಮೇಳಕ್ಕೆಲ್ಲ ಹೋಗಿದ್ರಲ್ಲ. ಹಾಗಾದರೆ ಗಂಗಾ ನದಿ ಯಾವತ್ತು ಹುಟ್ಟಿದ್ದು? ಡೇಟ್ ಆಫ್ ಬರ್ತ್ ಇದೆಯಾ ಅದಕ್ಕೆ? ಯಾರು ಅದನ್ನು ಉದ್ಘಾಟನೆ ಮಾಡಿ ಪ್ರಾರಂಭೋತ್ಸವ ಮಾಡಿದ್ರು? ಅಷ್ಟು ಹಳೇದದು, ಅಷ್ಟು ಹಳೇದದು. ನೀವು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ತೀರಿ, ನೀವು ಮುಳುಗಿದಾಗ ಇದ್ದ ನೀರು ಎದ್ದಾಗಿರೋದಿಲ್ಲ. ಅದೆಲ್ಲಿ ಹಳೇದಾಯಿತು? ನೀವು ಬಲಗೈನಲ್ಲಿ ತೆಗೆದುಕೊಂಡ ನೀರು ಎಡಗೈನಲ್ಲಿ ತೆಗೆದುಕೊಳ್ಳೋದ್ರೊಳಗೆ ಬೇರೆ ಆಗಿಬಿಟ್ಟಿರುತ್ತೆ. ಯಾವತ್ತೂ ತನ್ನ ಹೊಸತನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಸಂಸ್ಕಾರ, ಸಂಸ್ಕೃತಿ. ಇದನ್ನು ಆದಿಕವಿ ಪಂಪ ಹೇಳ್ದ, ನಿಚ್ಚಂ ಪೊಸತು, ಎವರ್ ಗ್ರೀನ್ ಅನ್ನೋದನ್ನು ಕನ್ನಡದಲ್ಲಿ ಹೇಳ್ದ. ನಿಚ್ಚಂ ಪೊಸತು, ಯಾವತ್ತೂ ಒಳ್ಳೆಯದು, ಯಾವತ್ತೂ ಹೊಸತು. ನೋಡಿ, ನಮ್ಮ ಋಷಿಗಳು ಹೇಳಿದ್ರು, ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಹೇಳಿದ ಮಾತು. ಯಾರು ನಮಗೆ ಅತ್ಯಂತ ಅಧಿಕೃತವಾದವರು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಉತ್ತರೋತ್ತರಂ ಮುನೀನಾಂ ಪ್ರಾಮಾಣ್ಯಂ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ನಾವಲ್ಲ ಮುಖ್ಯ, ಮುಂದೆ ಬರೋರು ಮುಖ್ಯ ಅಂತ. ಉತ್ತರೋತ್ತರಂ ಮುನೀನಾಂ ಪ್ರಾಮಾಣ್ಯಂ. ಇನ್ನೊಂದು ಹೇಳ್ತಾರೆ, ಅಕೃತಂಚ ಪೂರ್ವೈಹಿ ಕೃತಂಚ ಪುತ್ರೈಹಿ ಅಂತ. ನಾವು ಮಾಡದೆ ಉಳಿಸಿದಂಥ ಕೆಲಸವನ್ನು ನಮ್ಮ ಮಕ್ಕಳು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ. ಇವತ್ತು ಹಿಂದೂ ಸಮಾಜದ ನೆಲೆಯಲ್ಲಿ ನಮ್ಮ ಮಕ್ಕಳೇನು ಕಡಿಮೆ ಇಲ್ಲ. ಒಂದು ಸ್ಯಾಂಪಲ್ ನೋಡಿದ್ರೆ ನಮ್ಮ ಕಿಶೋರನ ಮಾತು. ಕಿಶೋರ ಹುಡುಗ ಅಂತಲ್ಲ, ಅವನು ನಮ್ಮ ಮುಂದಿನ ಪೀಳಿಗೆ. ನಾವು ಎಲ್ಲಿ ನಿಂತಿದ್ದೇವೆ ಅಲ್ಲಿಂದ ಮುಂದಕ್ಕೆ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಹೊರುವಂಥ ಮೂಲ ಶಕ್ತಿಗಳವು. ಅಂಥ ಮಕ್ಕಳನ್ನು ನಾವು ಸರಿಯಾದ ರೀತಿಯಿಂದ ತಯಾರು ಮಾಡಬೇಕು ಅಂತ ಅನ್ನೋಂಥ ಆಲೋಚನೆ ಇರಬೇಕಾದ್ರೆ, ಮೊಟ್ಟ ಮೊದಲು ನಮ್ಮ ದೇಶದಲ್ಲಿ ಆ ಮಕ್ಕಳನ್ನು ತಲೆ ಕೆಡಿಸಬೇಕು ಅಂತ ಅನ್ನೋ ಉದ್ದೇಶದಿಂದ ಮೆಕ್ಯಾಲೆ ಸಂಸ್ಕೃತಿಯನ್ನು ಬ್ರಿಟಿಷ್ನವ್ರು ತಂದರು. ಅವನು ಹೌಸ್ ಆಫ್ ಕಾಮನ್ಸ್ನಲ್ಲಿ ಮಾತಾಡ್ತಾ ಆ ಶಿಕ್ಷಣ ನೀತಿಯನ್ನು ಯಾವ ರೀತಿ ಯಾತಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ ಮಾತು ಇವತ್ತು ಅಲ್ಲಿ ದಾಖಲೆಯಲ್ಲಿದೆ. ಅವನು ಹೇಳ್ತಾನೆ, ನಾನು ಇಡೀ ಭಾರತದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ತಿದ್ದುಕೊಂಡು ಬಂದೆ, ಆದರೆ ಎಲ್ಲೂ ಸಹ ಕೊರತೆ ಇಲ್ಲ, ಎಲ್ಲರೂ ಪರಸ್ಪರ ವಿಶ್ವಾಸದಲ್ಲಿದ್ದಾರೆ. ಈ ರೀತಿ ಇದ್ದರೆ ಬಹಳ ಕಾಲ ಇವರು ನಮ್ಮ ಗುಲಾಮರಾಗಿ ಉಳಿಯೋದಿಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಇವರ ಬ್ರೈನ್ ವಾಶ್ ಮಾಡಿ ಇವರನ್ನು ಸಂಪೂರ್ಣವಾಗಿ ಕೂಲಗೆಡಿಸಬೇಕು. ಅದಕ್ಕೋಸ್ಕರ ಈ ಒಂದು ಬಿಲ್ ತಂದಿದ್ದೇನೆ ಅಂತ. ಆದರೆ
ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರಲ್ಲ ಅವತ್ತಿನ ಕಾಲದಲ್ಲಿ, ಗೋಪಾಲಕೃಷ್ಣ ಗೋಖಲೆ ಮುಂತಾದವರು, ಅವರೆಲ್ಲ ಇದನ್ನು ಜಾರಿಗೆ ಕೊಡ್ತಾರೆ ಅನ್ನೋಂಥ ಪ್ರಶ್ನೆ ಬಂದಾಗ ನಮ್ಮ ಶಾಲಾ ಕಾಲೇಜುಗಳನ್ನು ತಿರಸ್ಕರಿಸಿ ಅವರು ವಿದ್ಯೆ ಬೇಡ ನಮಗೆ ಅಂತ ಅನ್ನೋಂಥ ರೀತಿಯಿಂದ ಹೋರಾಟ ಮುಂದುವರಿಸಿದ್ರು. ಹೀಗಾಗಿ ಬ್ರಿಟಿಷ್ನವರು ಮೆಕ್ಯಾಲೆ ಸಂಸ್ಕೃತಿಯನ್ನು ಬಹಳ ಕಾಲ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರಿಗೆ. ಆದರೆ ಅವ್ರು ಏನು ಮಾಡಿದ್ರು ಮುಂದೆ ಅಂತ ಹೇಳಿದ್ರೆ, ಮುಂದೆ ಬರ್ತಕ್ಕಂಥ ಕಂಟ್ರಿ ಬ್ರಿಟಿಷರ್ಸ್ ಏನು ಬಂದ್ರಲ್ಲ, ಅಂದರೆ ಬ್ರಿಟಿಷವರಿಂದ ತಲೆ ತೊಳಸಿಕೊಂಡಂಥ, ಅವರ ವ್ಯವಸ್ಥೆಯನ್ನೆಲ್ಲ ಜೀರ್ಣಿಸ್ಕೊಂಡಂಥ, ಆ ಮತ್ತೇರಿದ ಅಧಿಕಾರದ ನೆಲೆಯಲ್ಲಿ ಬಂದಂಥ ಜನ ಇದ್ರಲ್ಲ, ಅವರು ಸ್ವಾತಂತ್ರ್ಯ ಬಂದ ಮೇಲೆ ಮೆಕ್ಯಾಲೆ ಶಿಕ್ಷಣ ಪದ್ಧತಿಯನ್ನು 100ಕ್ಕೆ 100 ಭಾಗ ಜಾರಿ ಕೊಟ್ಟರು. ನಾವು ಅದ್ರ ಕಡೆ ಗಮನ ಹರಿಸ್ಲಿಲ್ಲ. ಸ್ವಾತಂತ್ರ್ಯ ಬಂದ್ಬಿಟ್ಟಿದೆ, ಎಲ್ಲರಿಗೂ ದೊಡ್ಡವರು ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ ನಾವು. ಉದಾಹರಣೆಗೆ ಹೇಳ್ತೇನೆ ನಾನು, ವಯಸ್ಸಾಗಿರೋರು ಗೊತ್ತಿದೆ, 50-60ರ ಸನ್ನಿವೇಶದಲ್ಲಿ ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ ನೋಡಿ, ಅದರಲ್ಲೇನಿತ್ತು ನೋಡಿ. ಒಂದು ಮಾತು ಅವನು ಹೇಳ್ತಾನೆ, ಶಾಸ್ತ್ರಂ ಬಂದೊಡೆ. ಒಬ್ಬ ವಿದ್ಯಾವಂತ ಅಂದರೆ ಹೇಗಿರಬೇಕು? ರತ್ನಾಕರ ಶತಕ ಇದು, ರತ್ನಾಕರ ವರ್ಣಿದು. ಶಾಸ್ತ್ರಂ ಬಂದೊಡೆ, ನೀನು ವಿದ್ಯಾವಂತನಾದರೆ ಶಾಂತಿ, ಸೈರಣೆ, ನಿಗರ್ವ, ನೀತಿ, ಮೆಲ್ವಾತು, ಮುಕ್ತಿ, ಸ್ತ್ರೀ ಚಿಂತೆ, ನಿಜಾತ್ಮ ಚಿಂತೆ ನೆಲವೇಳ್ಕುಂ, ಇದು ವಿದ್ಯೆಯ ಲಕ್ಷಣ ಅಂತ ಹೇಳ್ದ ಅವನು. ಇದು ನಾನು ಕಲ್ತಿದ್ದು 7ನೇ ಕ್ಲಾಸ್ನಲ್ಲಿ. ಅಂತಲ್ಲದೆ ಆ ಶಾಸ್ತ್ರದಿಂ, ಆ ವಿದ್ಯೆಯಿಂದ ಕಲಹಂ, ಉದ್ಗರ್ವಂ, ದುರ್ವಿನೀತಂ, ದುರಾಚಾರಂ ಮನಂಗೊಂಡಡೆ. ಅದರಿಂದ ಈ ಉಲ್ಟಾ ಆದರೆ ವಿದ್ಯಾಭ್ಯಾಸ ಇದೆಯಲ್ಲ, ಅದು ಹಜಾಮರ ಕತ್ತಿ, ಅದನ್ನು ಹಿಡ್ಕೊಂಡು ಹೋದವನು ಹಜಾಮ ಅಂತ ಬರ್ದವನು. ಶಾಸ್ತ್ರಂ ಶಸ್ತ್ರಂ ಶಾಸ್ತ್ರಿ ಶಸ್ತ್ರಿ ಕನಲ ರತ್ನಾಕರಾಧೀಶ್ವರ. ಯಾಕೆ ತೆಗೆದಾಕ್ಬಿಟ್ರು ಟೆಕ್ಸ್ಟ್ನಿಂದ? ವಿದ್ಯೆ ಮೂಲ ಏನು? ತಂದೆ ಬಾಲ್ಯದೊಳ ಅಕ್ಷರ ವಿದ್ಯೆಗಳ ನರುಪದಿರ್ದೊಡೆ ಕೊಂದಂ. ಇದು ನಾನು 7ನೇ ಕ್ಲಾಸ್ನಲ್ಲಿ ಓದಿದ್ದು. ಆವಾಗಿನ್ನೂ ಅಡಲ್ಟ್ ಎಜುಕೇಷನ್ ಅಂತ, ಅಡಲ್ಟ್ರಿ ಎಜುಕೇಷನ್ ನಡೀತಾ ಇತ್ತು. ಕವಿ ಹೇಳ್ತಾನೆ, ಮಕ್ಕಳಿಗೆ ಬಾಲ್ಯದಲ್ಲಿ ವಿದ್ಯೆಯನ್ನು ಸರಿಯಾಗಿ ಕಲಿಸದೇ ಇದ್ದರೆ, ಸಂಸ್ಕಾರ ಕೊಡದೇ ಇದ್ದರೆ ಮಕ್ಕಳನ್ನು ಸಾಯಿಸಿದ ಹಾಗೆ. ಲಕ್ಕ ಧನಮಿರಲು ಕೆಡಗು, ಕೋಟಿ ರೂಪಾಯಿ ಇದ್ರೂ ಅದು ಹಾಳಾಗುತ್ತೆ. ಚಿಕ್ಕಂದಿನ ವಿದ್ಯೆ ಪರಗು, ಚಿಕ್ಕಂದಿನ ಸಂಸ್ಕಾರ ಅವನನ್ನು ಬೆಳೆಸ್ತದೆ. ಈ ಪದ್ಯಗಳು ನಮ್ಮ ಮಕ್ಕಳನ್ನು ಬೆಳೆಸೋದಲ್ವಾ? ಯಾಕೆ ತೆಗೆದಾಕಿದ್ರೆ ಅವನ್ನೆಲ್ಲ? ಇವೆಲ್ಲ ಇರ್ರಿಲೆವೆಂಟ್. ಇಂಗ್ಲೀಷ್ ಮೀಡಿಯಂ, ಬಾ ಬಾ ಬ್ಲ್ಯಾಕ್ ಶಿಪ್, ಹ್ಯಾವ್ ಯು ಎನಿ ವುಲ್? ಎಸ್ ಸರ್, ಎಸ್ ಸರ್, 3 bags ಫುಲ್. ಏನತ್ರ ಇದೆ ನಿನ್ನ ದೋಚೋದಕ್ಕೆ? ಅವನ ಹತ್ರ ದುಡ್ಡು. ಇಂಥ ಪದ್ಯಗಳನ್ನೇ ಹೇಳಿಕೊಟ್ಟು ನಮ್ಮ ಮಕ್ಕಳನ್ನ ಹಾಳು ಮಾಡಿದ್ರಲ್ಲ, ಇವೆಲ್ಲ ಅಲ್ವಾ ಇದು? ಅಲ್ಲ, ಚರಿಪಾರಣ್ಯದಲ್ಲಿ ಒಂದು ತರು ಗೊಡ್ಡಾಗಲ್ ಫಲಂ ತೀವಿದ ಮರಗಳು ಪುಟ್ಟವೇ, ಪುಷ್ಪವೊಂದು ಬಳಲಲ್ ಭೃಂಗಕ್ಕೆ ಪೂವಿಲ್ಲವೇ. ಒಂದು ಕಲ್ಲ ಜಗತ್ತು ನಮ್ಮನ್ನು ಕಾಪಾಡ್ತದೆ ಅಂತ ಅನ್ನೋಂಥ ಲೆಕ್ಕದಲ್ಲಿ ಇವೆಲ್ಲ ಇದ್ದಂಥ ಶತಕಗಳನ್ನೆಲ್ಲ ಹಾಳು ಮಾಡಿ ವಿದ್ಯಾಭ್ಯಾಸದಲ್ಲಿ ಮೆಕ್ಯಾಲೆ ಕನಸನ್ನು ಜಾರಿಗೆ ಕೊಟ್ಟವ್ರು ಯಾರು? ನಾವೇ, ದುರದೃಷ್ಟದಿಂದ. ಇದೆಲ್ಲದನ್ನು ಪಕ್ಕಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಮತ್ತೆ ನಮ್ಮ ಆತ್ಮವಿಶ್ವಾಸವನ್ನು ತರಬೇಕು. ಇದಕ್ಕೆ ಸಂಘ ಹೇಳ್ತು, ಪರಂ ವೈಭವಂ ನೇತು ಮೇ ತತ್ ಸ್ವರಾಷ್ಟ್ರಂ. ಯಾವುದನ್ನು ಕಳ್ಕೊಂಡಿದ್ದೇವೋ ಅದನ್ನು ಮತ್ತೆ ಸಂಪಾದನೆ ಮಾಡಬೇಕು. ಆದರೆ ಆ ಕೆಲಸ ಸುಲಭ ಅಲ್ಲ. ಯಾಕೆಂದರೆ ಇವರೆಲ್ಲ ಸಾಕಷ್ಟು ವಿಷ ಬಿತ್ತುಬಿಟ್ಟಿದ್ದಾರೆ. ಶ್ರುತಂ ಚೈವಯತ್ ಕಂಟಕಾಕೀರ್ಣ ಮಾರ್ಗ, ಇದು ಮುಳ್ಳು ಕಲ್ಲಿನ ಹಾದಿ, ಆದರೂ ಅದನ್ನು ತುಳಿದು ಗೆಲ್ತೇನೆ ಅಂತನ್ನುವಂಥ ಸ್ವಾಭಿಮಾನದ ಛಲ. ಈ ಲೆಕ್ಕ ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ತು ಹಿಂದವಹ ಸೋದರ ಸರ್ವೆ ಅಂತ ಹೇಳಿದ್ರು. ಹಿಂದೂಗಳೆಲ್ಲರೂ ಸಮಾನ. ಅಷ್ಟೇ ಅಲ್ಲ, ನ ಹಿಂದೂ ಪತಿತೋ ಭವೇತ್, ಹಿಂದೂಗಳಲ್ಲಿ ಯಾರೂ ಅಸ್ಪೃಶ್ಯರಲ್ಲ, ಹಿಂದೂಗಳು ಯಾರೂ ಪತಿತರಲ್ಲ, ಎಲ್ಲರೂ ಸಮಾನರು. ವೇದಗಳ ಮಾತು. ಇದನ್ನಿಟ್ಟುಕೊಂಡು ಸಂಪೂರ್ಣವಾಗಿ ಪ್ರಾಚೀನವಾಗಿರ್ತಕ್ಕಂಥ ಕಾಶಿ ವಿದ್ವತ್ ಸಮೂಹವನ್ನೆಲ್ಲ ಸೇರಿಸಿ ನಿಮಗೆ ಸನ್ಮಂಗಳವಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.
मातरम् वन्दे मातरम् सुजलां सुफलां मलयज शीतला शस्य श्यामलां मातरम् वन्दे मातरम् शुभ्रज्योत्स्नां पुलकितयामिनी कुल्यकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरम् वन्दे मातरम् कोटि कोटि कंठ कलकल निनाद करले कोटि कोटि भुजै धृत खर करवाले अबला मारत बोले बहुबलधारिणी नमामि तारिणी विपुदयवारिणी मातरम् वन्दे मातरम् तुमि विद्या तुमि धर्म तुमि रिधि तुमि मर